ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ 4x4 ಡೈಮಂಡು ಶಿವನ್ ಕಂಡ್ ನಾಟ್ನ ಉಪಯೋಗಿಸ್ಕೊಂಡು ಕ್ರಾಸ್ ಕಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ನಾನು ಇದಕ್ಕೆ ಪರ್ಪಲ್ ಕಲರು ಮತ್ತು ಕ್ರೀಮ್ ಕಲರ್ ಉಪಯೋಗಿಸ್ಕೊಂಡು ಹಾಕಿರೋವಂಥ ಬ್ಯಾಸ್ಕೆಟ್. ಇದು ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಬ್ಯಾಸ್ಕೆಟ್ ನನಗೆ ಆರ್ಡರ್ ಇತ್ತು, ಆರ್ಡರ್ಗೋಸ್ಕರ ಹಾಕಿರೋವಂಥ ಬ್ಯಾಸ್ಕೆಟ್ ಇದು. ನೋಡಿ, 4x4 ಡೈಮಂಡ್ ಅಂದರೆ ನೋಡಿ 1 2 3 4 1 2 3 4 ಹಿಂಗೆ ಎಣಿಸಿದ್ರು 4 ನಾಟ್ಸ್ ಬರುತ್ತೆ, ಹಿಂಗೆ ಎಣಿಸಿದ್ರು 4 ನಾಟ್ಸ್ ಬರುತ್ತೆ. ನಾನು ಆಲ್ರೆಡಿ ಬಾಕ್ಸ್ ನಾಟ್ ಯೂಸ್ ಮಾಡಿಕೊಂಡು 4x4 ಡೈಮಂಡ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಸೊ ಈ ಬ್ಯಾಸ್ಕೆಟ್ ಬಂದು ಶಿವನ್ ಕಂಡ್ ನಾಟ್ ಉಪಯೋಗಿಸ್ಕೊಂಡು ಹಾಕಿರೋವಂಥ ಬ್ಯಾಸ್ಕೆಟು. ನೋಡಿ, ಶಿವನ್ ಕಂಡ್ ನಾಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದೇ ಕಲರ್ ಬೇಕಂತ ಹೇಳಿದ್ರು, ಅದಕ್ಕೆ ನಾನು ಇದೇ ಕಲರಲ್ಲಿ ಹಾಕಿದ್ದೀನಿ. ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿ ಬಂದಿದೆ. ಸೊ ಒಳಭಾಗದಲ್ಲಿ ನೋಡೋದಾದರೆ ನೋಡಿ, ಈ ರೀತಿ ಒಳಭಾಗದಲ್ಲಿ ಬಂದಿದೆ. ನೋಡಿ ಹೇಗೆ ಬಂದಿದೆ, ತುಂಬ ಕ್ಯೂಟಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ಹಾಕುವಂಥವ್ರು ಕೂಡ ಕ್ಲಿಯರಾಗಿ ಹಾಕ್ಬೋದು, ಆ ರೀತಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನೋಡಿ, ಇದಕ್ಕೆ ಸೇಫ್ಟಿ ಬಟನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ತಳದಲ್ಲಿ ಇದು ಮೀಡಿಯಮ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ತಳಕ್ಕೆ ಮೂಲೆಗೆ ಮಾತ್ರ ನಾನು ಬಟನ್ಸ್ ಹಾಕಿದ್ದೀನಿ, ಮತ್ತು ಹ್ಯಾಂಡಲಿಗೆ ಬಟನ್ಸ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬಂದಿದೆ ಬ್ಯಾಸ್ಕೆಟು. ಮತ್ತು ನೀವಿಲ್ಲಿ ನೋಡ್ಬೋದು, ಈ ರೀತಿ ವಿ ಶೇಪಲ್ಲಿ ನಾನು 4x4 ಕ್ರಾಸ್ ಕಟ್ ಬ್ಯಾಸ್ಕೆಟು ನಾರ್ಮಲ್ ನಾಟ್ ಅಂದರೆ ಬಾಕ್ಸ್ ನಾಟಲ್ಲಿ ಹಾಕಿರೋ ಬ್ಯಾಸ್ಕೆಟಿಗೆ ಈ ರೀತಿ ನಾನು ವಿ ಶೇಪಲ್ಲಿ ಹಾಕಿದ್ದೀನಿ. ಮೇಲ್ಗಡೆ ಪೆಟಲ್ಸ್ ಶೇಪಲ್ಲಿ ಕಾಣಿಸ್ಲಿ ಅಂದ್ಬಿಟ್ಟು ವಿ ಶೇಪಲ್ಲಿ ಹಾಕಿದ್ದೀನಿ. ಇವರು ವಿ ಶೇಪ್ ಬೇಡ, ನಂಗೆ ಸ್ಟ್ರೈಟ್ ಬೇಕು, ಒಂದೇ ಲೆವೆಲಲ್ಲಿ ಬೇಕಂತ ಹೇಳಿದರು. ಸೊ ನಾನು ಇದನ್ನು ಲೆವೆಲಲ್ಲಿ ಹಾಕಿದ್ದೀನಿ. ನೀವು ಬೇಕಂದರೆ ವಿ ಶೇಪಲ್ಲಿ ಕೂಡ ಹಾಕ್ಕೋಬೋದು. ಸೊ ನನಗೆ ಯಾವ ರೀತಿ ಆರ್ಡರ್ ಇತ್ತು ನಾನು ಆ ರೀತಿ ಹಾಕಿದ್ದೀನಿ. ಸೊ ಇನ್ನು ನಾವು ಈ ಬ್ಯಾಸ್ಕೆಟ್ದು ಮೆಷರ್ಮೆಂಟ್ನ ನೋಡೋದಾದರೆ, ತಳ ಎತ್ತರ ಬಂದು ನೋಡಿ ಇಂಚಸಲ್ಲಿ ತೋರಿಸ್ತಾ ಇದ್ದೀನಿ. ತಳ ಎತ್ತರ ಬಂದು 5 ಇಂಚು ಎತ್ತರ ಬಂದಿದೆ. ಸೊ ತಳ ಅಗಲ ಬಂದು ನೋಡಿ 10 ಇಂಚು ಅಗಲ, 10.5 ಇಂಚು ಅಗಲ ಬಂದಿದೆ. ತಳ ಅಗಲ 10.5 ಇಂಚು ಬಂದಿದೆ. ತಳ ಎತ್ತರ 5 ಇಂಚು ಬಂದಿದೆ. ಇನ್ನು ಬ್ಯಾಸ್ಕೆಟ್ದು ಎತ್ತರನ ನೋಡೋದಾದರೆ ನೋಡಿ, ನಮಗೆ 8.5 ಇಂಚು ಎತ್ತರ ಬಂದಿದೆ. ನೋಡಿ, 8.5 ಇಂಚು ಎತ್ತರ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಇರುವಂಥದ್ದು. ಸೊ ಮೀಡಿಯಮ್ ಸೈಜ್ ಬ್ಯಾಸ್ಕೆಟ್ ಇದು, ಲಂಚ್ ಬ್ಯಾಸ್ಕೆಟ್ ಅಂತಾರಲ್ವ ಆ ಸೈಜ್ ಬ್ಯಾಸ್ಕೆಟ್ ಇದು. ಸೊ ಲಂಚ್ನ ಕ್ಯಾರಿ ಮಾಡ್ಬೋದು, ಆ ಸೈಜ್ ಇದೆ ಬ್ಯಾಸ್ಕೆಟ್ ಇದು. ಸೊ ಒಳಭಾಗದಲ್ಲೂ ನೋಡೋದಾದರೆ ನೀವು ನೋಡಿ, ಈ ರೀತಿ ಡಿಸೈನ್ ಬರುತ್ತೆ. ಸೊ ನೋಡಿ, ವೈರು ಒಳಭಾಗದಲ್ಲಿ ತರ್ಚೋದಿಲ್ಲ, ಆ ರೀತಿ ನಾವು ಫಿನಿಶಿಂಗ್ನ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿಲ್ಲ. ಸೊ 4x4 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅನ್ನೋದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಷರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಕ್ರೀಮ್ ಕಲರು ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ. ಬ್ಯಾಸ್ಕೆಟ್ ವೈರು ಕ್ರೀಮ್ ಕಲರ್ಗೆ ಕಾಂಬಿನೇಷನ್ ಆಗಿ ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಸೊ ಇದು ವಿಡಿಯೋದಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆ, ನಾನು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಸೊ ಈ ಎರಡು ಕಾಂಬಿನೇಷನಲ್ಲಿ ನಾನಿವತ್ತು ಕ್ರಾಸ್ ಕಟ್ ಬ್ಯಾಸ್ಕೆಟ್ ಶಿವನ್ ಕಂಡ್ ನಾಟ್ ಯೂಸ್ ಮಾಡಿಕೊಂಡು ಕ್ರಾಸ್ ಕಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ವೈರ್ನ ಮೆಷರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು. ನಾನಿಲ್ಲಿ ಸ್ಕೇಲ್ ತೊಗೊಂಡಿದ್ದೀನಿ. ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ನಾನಿಲ್ಲಿ ಟ್ರಿಮ್ಮರ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಸೇಫ್ಟಿ ಬಟನ್ಸ್ನ ತೊಗೊಂಡಿದ್ದೀನಿ ನಾನು. 8 ಬಟನ್ಸ್ ಬೇಕಾಗತ್ತೆ. ಇದು ಮೀಡಿಯಮ್ ಸೈಜ್ ಬ್ಯಾಸ್ಕೆಟು, ಲಂಚ್ ಬ್ಯಾಸ್ಕೆಟ್ ಆಗಿರೋದ್ರಿಂದ 8 ಬಟನ್ಸು ಸಾಕಾಗತ್ತೆ. ಸೊ ನಾನಿಲ್ಲಿ 8 ಬಟನ್ಸ್ನ ತೊಗೊಂಡಿದ್ದೀನಿ. ಸೊ ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಷರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ವೈರ್ದು ಮೆಷರ್ಮೆಂಟ್ನ ನೋಡೋದಾದರೆ ನೋಡಿ, ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, ಹೀಗೆ ಉಲ್ಟಾ ರಿವರ್ಸ್ ತೊಗೊಂಡಾಗ 2 ಅಡಿ ಆಗುತ್ತೆ. 3 4 5 6 7 8
ನೋಡಿ 8 ಅಡಿ ತೊಗೊಂಡಿದ್ದೀನಿ. ಇಲ್ಲಿ 8 ಅಡಿ ತೊಗೊಂಡು 9 ಇಂಚು 8.25 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ 8.25 ಅಡಿ ಅಳತೆಯಲ್ಲಿ ನಾನು ಏನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದೇ ಪೀಸ್ ಅಳತೆ ಇಟ್ಕೊಂಡು ಕ್ರೀಮ್ ಕಲರಲ್ಲಿ 24 ಪೀಸ್ ವೈರು ಮತ್ತು ಪರ್ಪಲ್ ಕಲರಲ್ಲಿ 24 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಈಗ ನಾನು ಅಷ್ಟು ಪೀಸ್ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನಿಲ್ಲಿ ಪರ್ಪಲ್ ಕಲರಲ್ಲಿ 24 ಪೀಸ್ ವೈರು ಮತ್ತು ಕ್ರೀಮ್ ಕಲರಲ್ಲಿ 24 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ನಾಟ್ ಹಾಕೋಬೇಕಂತ ನೋಡೋಣ. ನೋಡಿ, ಫಸ್ಟ್ ನಾನಿಲ್ಲಿ ಒಂದು ಪೀಸ್ ವೈರ್ನ ತೊಗೊಂಡು ಎರಡೂ ತುದಿ ಸಮವಾಗಿಟ್ಕೊಂಡು ಸೆಂಟ್ರಿಗೆ ನಾವು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಹೀಗೆ. ಈಗ ಇನ್ನೊಂದು ಪೀಸ್ ವೈರ್ನ ತೊಗೋಬೇಕು. ಇನ್ನೊಂದು ಪೀಸ್ ವೈರ್ನ ತೊಗೊಂಡು ಎರಡೂ ತುದಿನ ಸಮವಾಗಿಟ್ಕೊಂಡು ಸೆಂಟ್ರಿಗೆ ನಾವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ. ನೋಡಿ, 2 ಪೀಸ್ ವೈರ್ನ ನಾನು ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ನಾನು ಕ್ರಾಸ್ ಕಟ್ ಬ್ಯಾಸ್ಕೆಟ್ ಆಗ್ತಾ ಇರೋದ್ರಿಂದ ರನ್ನಿಂಗ್ ವೈರ್ ಯೂಸ್ ಮಾಡೋ ಹಾಗಿಲ್ಲ. ರನ್ನಿಂಗ್ ವೈರ್ ಬರೋದೇ ಇಲ್ಲ ಇದರಲ್ಲಿ. ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲಿ ರನ್ನಿಂಗ್ ವೈರ್ ನಾವು ಯೂಸ್ ಮಾಡೋದೇ ಇಲ್ಲ. ಈಗ ಏನು ನಾವು ವೈರ್ನ ಕಟ್ ಮಾಡಿದ್ದೀವಲ್ವ, ಇದೇ ವೈರಲ್ಲೇ ನಾವು ರನ್ನಿಂಗ್ ವೈರಾಗಿ ಇಟ್ಕೊಂಡು ನಾವು ನಾಟ್ ಹಾಕ್ಕೊತಾ ಹೋಗ್ಬೇಕಾಗತ್ತೆ. ಸೊ ನೋಡಿ, ಇದು 2 ಕಟ್ ಮಾಡಿರೋ ಪೀಸೇನೆ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ವೈರ್ ಮೇಲೆ ಇನ್ನೊಂದು ವೈರ್ ಹಾಕ್ಕೊಂಡು ಇಲ್ಲಿ ಒಂದು ಬಾಕ್ಸ್ ನಾಟ್ ಹಾಕ್ಕೊಳ್ಳೋಣ. ಸೊ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ನಾನು ಬೇಸಿಕ್ ನಾಟ್ಸು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇದರಲ್ಲೂ ನಾನು ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ಅಪೋಸಿಟ್ ಡೈರೆಕ್ಷನಲ್ಲಿರೋ 2 ವೈರ್ನ ತೊಗೊಂಡು ಇಲ್ಲಿ ಸಮವಾಗಿದೆಯಾ ವೈರ್ ಅಂತ ಚೆಕ್ ಮಾಡಬೇಕು. ನೋಡಿ, ಇಷ್ಟು ಡಿಫ್ರೆನ್ಸಲ್ಲಿದೆ. ನೋಡಿ, ಈ ಕಡೆ ಅಪೋಸಿಟ್ ಡೈರೆಕ್ಷನಲ್ಲಿರೋ 2 ವೈರ್ನು ಹೀಗಿಟ್ಕೊಂಡು ವೈರು ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಈ ಕಡೆ ಉದ್ದ ಬಂತು. ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ವೈರು ಸಮವಾಗಿ ಬಂದಿದೆ. ಇವಾಗ ಈ ಕಡೆ ಸೈಡಲ್ಲಿರೋ ವೈರ್ನ ಚೆಕ್ ಮಾಡ್ಕೋಬೇಕು. ನೋಡಿ, ಇದು ಸಮವಾಗಿದೆ. ಅಪೋಸಿಟ್ ಡೈರೆಕ್ಷನಲ್ಲಿರೋ 2 ವೈರ್ ತೊಗೊಂಡು ನೋಡಿ, ಫಸ್ಟು ಈ 2 ವೈರು, ಆಮೇಲೆ ಈ 2 ವೈರ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ರನ್ನಿಂಗ್ ವೈರ್ ಯೂಸ್ ಮಾಡ್ತಾ ಇಲ್ವಲ್ಲ, ಹಾಗಾಗಿ ನಾವು 2 ವೈರ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಈಗ ಇನ್ನೊಂದು ನಾಟ್ ತೋರಿಸ್ಕೊಡ್ತೀನಿ. ನೋಡಿ, ನಾನು ಆಲ್ರೆಡಿ ಇಲ್ಲಿ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. 2 ವೈರು ಅಷ್ಟೇ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಡಭಾಗದಲ್ಲಿ ಇರೋ ವೈರ್ ಮೇಲ್ಭಾಗದಿಂದ ಬಲಭಾಗದಲ್ಲಿರೋ ವೈರ್ ಬರಬೇಕು. ಇವಾಗ ಈ ವೈರ್ ಇದೆಯಲ್ಲ, ಈ ವೈರಲ್ಲಿ ಎಡಭಾಗದಲ್ಲಿರೋ ವೈರ್ ಇದೆಯಲ್ಲ, ಅದರಲ್ಲಿ ಉಲ್ಟಾ ವೈರ್ ಇರೋದನ್ನು ಮೇಲ್ಭಾಗಕ್ಕೆ ಮಡಚಿ, ಬಲಭಾಗದಲ್ಲಿ ನಾವು ಮೇಲ್ಭಾಗದಿಂದ ಹಾಕ್ಕೊಂಡಿದ್ವಲ್ವ, ಆ ವೈರಲ್ಲಿ ಉಲ್ಟಾ ವೈರ್ ಇರೋದನ್ನು ಈ ಲೂಪ್ ಒಳಗಡೆ ಹಾಕ್ಕೊಳ್ಬೇಕು. ಇವಾಗ ಈ ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ. ನೋಡಿ, ಇದು ಬಾಕ್ಸ್ ನಾಟು ಈ ರೀತಿ ಬರುತ್ತೆ. ಇವಾಗ ಅಪೋಸಿಟ್ ಡೈರೆಕ್ಷನಲ್ಲಿರೋ 2 ವೈರ್ನು ನಾವು ಹೀಗಿಟ್ಕೊಂಡು ಸಮವಾಗಿದೆಯಾ ವೈರ್ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಇಷ್ಟೊಂದು ಡಿಫ್ರೆನ್ಸಲ್ಲಿದೆ. ಇಷ್ಟೊಂದು ಡಿಫ್ರೆನ್ಸ್ ಬರಬಾರ್ದು. ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸಮವಾಗಿ ಬಂದಿದೆ. ಈಗ ಈ ಕಡೆ ಸೈಡಲ್ಲಿರೋ ವೈರ್ನ ಚೆಕ್ ಮಾಡ್ಕೊಳ್ಳೋಣ. ಸೊ ನಾವಿಲ್ಲಿ ರನ್ನಿಂಗ್ ವೈರ್ ಯೂಸ್ ಮಾಡ್ತಾ ಇಲ್ವಲ್ಲ, ಹಾಗಾಗಿ 2 ಸೈಡ್ ಇರೋ ವೈರನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲೂ ಅಷ್ಟೇ ತುಂಬ ಡಿಫ್ರೆನ್ಸ್ ಬಂದಿದೆ. ಯಾವ ವೈರ್ ಉದ್ದ ಬಂದಿದೆ ನೋಡಿಕೊಂಡು ಆ ವೈರ್ನ ಸ್ವಲ್ಪ ಈ ರೀತಿ ಲೂಸ್ ಮಾಡಿ ಈ ಕಡೆ ಸೈಡಿಂದ ಹೀಗೆ ಎಳ್ಕೊಂಡ್ರೆ ನಮಗೆ ಸಮವಾಗಿ ಬರುತ್ತೆ. ನೋಡಿ, ಇವಾಗ ಸಮವಾಗಿ ಬಂದಿದೆ. ಸೊ ಇವಾಗ ನಾನು ಇದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಟ್ನಲ್ಲ, ಇದೇ ರೀತಿ ಒಂದೇ ಕಲರಲ್ಲಿರೋ 2 ಪೀಸ್ ವೈರ್ನ ತೊಗೊಂಡು ನಾವು ಈ ರೀತಿ ಬಾಕ್ಸ್ ನಾಟ್ ಹಾಕ್ಕೋಬೇಕು. ಇವಾಗ ನಾನು ಎಲ್ಲ ವೈರ್ನು ಇದೇ ರೀತಿ ಬಾಕ್ಸ್ ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ನಾನು ಎಲ್ಲ ವೈರ್ಗಳನ್ನೂ ಈ ರೀತಿ ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 24 ಪೀಸು 2 ಕಲರಲ್ಲೂ ವೈರ್ ಕಟ್ ಮಾಡ್ಕೊಂಡಿದ್ವಿ. ಸೊ 2 ಪೀಸ್ ತೊಗೊಂಡು ನಾವು ನಾಟ್ ಹಾಕ್ಕೊಂಡಾಗ ನೋಡಿ ಈ ರೀತಿ ಬರುತ್ತೆ. ಟೋಟಲಾಗಿ ನಮಗೆ 12 ಪೀಸ್ ನಾಟ್ ಬರಬೇಕು.
ನೋಡಿ 3 3 6 3 9 3 12 3 4 5 6 7 8 9 10 11 12 ಪೀಸು 2 ಕಲರಲ್ಲಿ ನಾಟ್ ಬರಬೇಕು ನಮಗೆ. ಈ ರೀತಿ ನಾಟ್ ಬರಬೇಕು. ನಾವು ನಾರ್ಮಲಾಗಿ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕಬೇಕಾದ್ರೆ 4 ನಾಟ್ನ ತೊಗೊಂಡು ಜಾಯಿನ್ ಮಾಡ್ಕೋತಿದ್ವಿ ಅಲ್ವಾ. ಇವಾಗ ಇಲ್ಲಿ ಆ ರೀತಿ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಇದು ಫಸ್ಟ್ ಟೈಮ್ ಹಾಕೋಂಥವ್ರಿಗೆ ಬಿಗಿನರ್ಸ್ಗೆ ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದಂತ ನೋಡೋಣ. ಇವಾಗ ನೋಡಿ, ಫಸ್ಟ್ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಪರ್ಪಲ್ ಕಲರ್ ವೈರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪರ್ಪಲ್ ಕಲರ್ ನಾಟು 2 ನಾಟ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡಿ 2 ನಾಟ್ ತೊಗೊಂಡಿದ್ದೀನಿ. ನಾನು ಇದೇನು ಎಲ್ಲ ನಾಟ್ ಹಾಕಿ ಇಟ್ಕೊಂಡಿದ್ದೀನಲ್ಲ, ಎಲ್ಲ ನಾನು ಅಪ್ ಆ್ಯಂಡ್ ಡೌನ್ಸ್ ಅಂದರೆ ಅಪೋಸಿಟ್ ವೈರ್ನ ತೊಗೊಂಡು ಚೆಕ್ ಮಾಡ್ಕೊಂಡಿದ್ದೀನಿ. ಚೆಕ್ ಮಾಡಿಕೊಂಡು ಸಮವಾಗಿ ಬರೋ ರೀತಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟೇ ಹಾಕಬೇಕಾದ್ರೆ ನಾನು ಆ ರೀತಿ ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ 2 ಪರ್ಪಲ್ ಕಲರ್ ನಾಟ್ ತೊಗೊಂಡು ನಾನಿಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡಾಗ ಇಂಟು ಮಾರ್ಕ್ ಇದೆಯಲ್ಲ, ಈ ಇಂಟು ಮಾರ್ಕಲ್ಲಿರೋ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ ಇಟ್ಕೊಂಡಿದ್ದೀವಲ್ವ, ಹೀಗೆ ಇಟ್ಕೊಂಡಾಗ ಇಲ್ಲಿ ಇಂಟು ಮಾರ್ಕ್ ಬಂದಿದೆಯಲ್ಲ ನೋಡಿ, ಇಲ್ಲಿರೋ ವೈರ್ನ ನಾವು ಬಲಭಾಗದಲ್ಲಿ ಬಂದಿರೋ ನಾಟಿಂದ ಬಂದಿರೋ ವೈರ್ನ ಶಿವನ್ ಕಣ್ಣು ನಾಟ್ ಹಾಕೋದಕ್ಕೆ ನೋಡಿ ಹೀಗೆ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇಟ್ಕೊಂಡು ಎಡಭಾಗದಲ್ಲಿ ನಾಟಿಂದ ಬಂದಿರೋ ವೈರ್ನ ತೊಗೊಂಡು ನೋಡಿ ಹೀಗೆ ಹಾಕಿ ಇವಾಗ ಇದನ್ನು ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾನು ನಾಟ್ನ ಟೈಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಬರಬೇಕು. ಇಲ್ಲಿ 2 ವೈರು ಪಕ್ಕನೇ ಬರಬೇಕು, ಆವಾಗ ಶಿವನ್ ಕಣ್ಣು ನಾಟ್ ಕರೆಕ್ಟಾಗಿ ಬಂದಿದೆ ಅಂತ. ಸೊ ಇಲ್ಲಿ ನೋಡಿ ಬಾಕ್ಸ್ ನಾಟ್ ಇರೋದ್ರಿಂದ ನೋಡಿ ಆಪೋಸಿಟ್ ಸೈಡಲ್ಲಿದೆ. ಸೊ ಫಸ್ಟ್ ಲೈನಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ವಿ ಅಲ್ವಾ, ನಾವು ರನ್ನಿಂಗ್ ವೈರ್ ಯೂಸ್ ಮಾಡಿಕೊಂಡು ಶಿವನ್ ಕಣ್ಣು ನಾಟ್ ಬ್ಯಾಸ್ಕೆಟ್ ಹಾಕಬೇಕಾದ್ರೆ 1 ನಾಟು ನಾವು ಬಾಕ್ಸ್ ನಾಟ್ ಹಾಕೊಂಡ್ರೆ 1 ನಾಟು ಶಿವನ್ ಕಣ್ಣು ನಾಟ್ ರಿವರ್ಸ್ ನಾಟ್ ಹಾಕೋತಾ ಇದ್ವಿ. ಆದರೆ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕಬೇಕಾದ್ರೆ ನಾವು 1 ಲೈನ್ ಪೂರ್ತಿಯಾಗಿ ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಇನ್ನೊಂದು ಲೈನ್ ಪೂರ್ತಿಯಾಗಿ ನಾವು ಶಿವನ್ ಕಣ್ಣು ನಾಟ್ ಹಾಕ್ಕೋಬೇಕಾಗತ್ತೆ. ಆವಾಗ ನಮಗೆ ಕರೆಕ್ಟಾಗಿ ಬರೋದು. ಇಲ್ಲಿ ನಾವು ರನ್ನಿಂಗ್ ವೈರ್ ಯೂಸ್ ಮಾಡ್ತಿಲ್ವಲ್ಲ, ಹಾಗಾಗಿ ನಾವು ಈ ರೀತಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ನೋಡಿ ಈ ಕಡೆ ಸೈಡಲ್ಲಿ ನಮಗೆ ಶಿವನ್ ಕಣ್ಣು ನಾಟ್ ಹಾಕಿದ್ದಾಯಿತು. ಇವಾಗ ಉಲ್ಟಾ ತಿರುಗಿಸ್ಕೊಳ್ಳೋಣ. ಉಲ್ಟಾ ತಿರುಗಿಸ್ಕೊಂಡು ನೋಡಿ ಈ ಇಂಟು ಮಾರ್ಕಲ್ಲಿ ಇದೆಯಲ್ಲ, ಈ ವೈರ್ನ ತೊಗೊಂಡು ನಾವು ಶಿವನ್ ಕಣ್ಣು ನಾಟ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ. ಇವಾಗ ನೋಡಿ ನಮಗಿಲ್ಲಿ ಶಿವನ್ ಕಣ್ಣು ನಾಟು ಕಾಣಿಸ್ತಾ ಇದೆ ನೋಡಿ ಹೀಗೆ. ಇವಾಗ ಈ ಲೈನ್ ಬಾಕ್ಸ್ ನಾಟು, ಈ 2 ಲೈನು ಶಿವನ್ ಕಣ್ಣು ನಾಟು, ಅಪೋಸಿಟ್ ಲೈನು ನೋಡಿ. ಇದು ಫಸ್ಟ್ ಲೈನು ಬಾಕ್ಸ್ ನಾಟು. ಫಸ್ಟ್ ಲೈನ್ ಬಿಟ್ಟು ಸೆಕೆಂಡ್ ಲೈನ್, ಈ ಕಡೆಯಿಂದ ಸೆಕೆಂಡ್ ಲೈನು ಶಿವನ್ ಕಣ್ಣು ನಾಟ್ ಹಾಕ್ಕೊಂಡಿದ್ದೀವಿ. ಹಾಗೆ ಹೀಗೆ ತಿರುಗಿಸ್ಕೊಂಡ್ರೆ ಈ ಕಡೆಯಿಂದ ಸೆಕೆಂಡ್ ಲೈನು ಶಿವನ್ ಕಣ್ಣು ನಾಟ್ ಹಾಕ್ಕೊಂಡಿದ್ದೀವಿ. ಇವಾಗ ಈ 2 ಪರ್ಪಲ್ ಕಲರ್ ನಾಟ್ ಆಯ್ತಲ್ವಾ. ಇದಾದಮೇಲೆ ನೋಡಿ ನಾನಿಲ್ಲಿ ಕ್ರೀಮ್ ಕಲರ್ ನಾಟು ತೊಗೊಂಡಿದ್ದೀನಿ ನೋಡಿ. ಇವಾಗ ಈ ರೀತಿ ಇಟ್ಕೊಂಡಾಗ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ವಾ ನೋಡಿ, ಹೀಗೆ ಬಲಭಾಗದಲ್ಲಿ ಬಂದಿರೋ ವೈರ್ನೇ ಹೀಗೆ ಮಡಚ್ಕೋಬೇಕು. ಸೊ ನೋಡಿ ಹೀಗೆ ಇಟ್ಕೊಂಡು ಎಡಭಾಗದಲ್ಲಿ ಬಂದಿರೋ ವೈರ್ನ ಹೀಗೆ ಫೋಲ್ಡ್ ಮಾಡಿಕೊಂಡು ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಇವಾಗ ಈ ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈಗ ಉಲ್ಟಾ ತಿರುಗಿಸ್ಕೊಳ್ಳೋಣ. ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ನಾವಿಲ್ಲಿ ಶಿವನ್ ಕಣ್ಣು ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ. ಇದಾದಮೇಲೆ ನೋಡಿ ಹೇಗೆ ತಿರುಗಿಸ್ಕೋಬೇಕು. ಮತ್ತೆ ನೀವು ಬೇಕಾದರೆ ಇದು 1 ಲೈನ್ ಹಾಕಿದ್ದೀವಲ್ವ, ಈ ಲೈನ್ನ ಜಾಯಿನ್ ಮಾಡ್ಕೊಂಡು ಈ ಸೈಡ್ ಹಾಕ್ಕೊಂಡು ಆಮೇಲೆ ಬೇಕಾದರೂ ನೀವು ಈ ಸೈಡ್ ಹಾಕ್ಕೋಬೋದು.
ನೋಡಿ ಇವಾಗ ಮತ್ತೆ ನಾನಿಲ್ಲಿ ಕ್ರೀಮ್ ಕಲರ್ ನಾಟ್ನ ತೊಗೊಂಡಿದ್ದೀನಿ. ಇವಾಗ ನೋಡಿ ಈ ನಾಟ್ ಇದೆಯಲ್ಲ, ಈ ನಾಟ್ನ ಹೇಗೆ ಮಡಚ್ಕೊಂಡು ನೋಡಿ ಹೀಗೆ ಇವಾಗ ಆಪೋಸಿಟಲ್ಲಿ ಹೀಗೆ ತಿರುಗಿಸ್ಕೊಂಡು ಹೀಗೆ ಈ ರೀತಿ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ ಬರುತ್ತೆ. ಇಲ್ಲಿ ನಿಮಗೆ ಶಿವನ ಕಣ್ಣು ನಾಟ್ ಕಾಣಿಸ್ತಾ ಇರ್ಬೋದು. ಇವಾಗ ನೋಡಿ ಇದಾದಮೇಲೆ ನಾನಿಲ್ಲಿ ಮತ್ತೆ ಕ್ರೀಮ್ ಕಲರ್ ನಾಟ್ನೇ ತೊಗೊಂಡಿದ್ದೀನಿ ಜಾಯಿನ್ ಮಾಡೋದಕ್ಕೆ. ಸೊ ನೋಡಿ ಇಲ್ಲಿ ನಾನು ಶಿವನ ಕಣ್ಣು ನಾಟ್ ಹಾಕ್ಕೊಂಡು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು 2 ನಾಟು ಪರ್ಪಲ್ ಕಲರ್ ವೈರ್ ತೊಗೊಂಡಿದ್ವಿ ಅಲ್ವಾ, ಅದಾದಮೇಲೆ 4 ನಾಟು ಕ್ರೀಮ್ ಕಲರ್ ವೈರ್ನ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ 4 ನಾಟು ಪರ್ಪಲ್ ಕಲರು ಮತ್ತು 4 ನಾಟು ಕ್ರೀಮ್ ಕಲರ್. ಇದೇ ರೀತಿಯೇ ನಾವು 4 ನಾಟ್ನೇ ಜಾಯಿನ್ ಮಾಡಬೇಕು. ನಾವು 4 ನಾಟ್ ಜಾಯಿನ್ ಮಾಡಿದಾಗ ಮಾತ್ರ ನಮಗೆ 4x4 ಡಿಸೈನ್ ಬರೋದು. ಸೊ ಸ್ಟಾರ್ಟಿಂಗಲ್ಲಿ ನಾವು 2 ಪೀಸ್ ಮಾತ್ರ ಜಾಯಿನ್ ಮಾಡ್ಕೊಂಡಿದ್ದೀವಲ್ವಾ, ಅದೇ ರೀತಿ ಎಂಡಿಂಗಲ್ಲೂ 2 ಪೀಸ್ ಬರುತ್ತೆ. ಇದು ಕಾರ್ನರ್ಗೆ ತಿರುಗಿಕೊಳ್ಳುತ್ತೆ. ನಾವು ನಾಟ್ ಹಾಕಬೇಕಾದ್ರೆ ನಮಗೆ 4x4 ಡೈಮಂಡ್ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ನಾವೇನು 2 ಪೀಸ್ ತೊಗೊಂಡಿದ್ದೀವಲ್ವ, ಲಾಸ್ಟ್ ಎಂಡ್ ಆಗಬೇಕಾದ್ರೂ ಮತ್ತೆ ನಮಗೆ 2 ಪೀಸು ನಾಟೇ ಬರುತ್ತೆ. ಇದೇ ರೀತಿ ಚಿಕ್ಕ ಡೈಮಂಡ್ ಬರುತ್ತೆ. ಇಲ್ಲೆಲ್ಲ ದೊಡ್ಡ ಡೈಮಂಡ್ ಬರುತ್ತೆ, ಇಲ್ಲಿ ಮಾತ್ರ ಚಿಕ್ಕ ಡೈಮಂಡ್ ಬರುತ್ತೆ. ನಾವು ಬ್ಯಾಗ್ ಹಾಕ್ತಾ ನಮಗೆ ಇದು ಕರೆಕ್ಟಾಗಿ 4 ಡೈಮಂಡ್ ಬರುತ್ತೆ. ಸೊ ನೋಡಿ ಇವಾಗ ಹೀಗೆ ತಿರುಗಿಸ್ಕೊಂಡು ಈ ಕಡೆ ಸೈಡ್ ಕೂಡ ನಾನು ಒಂದು ಶಿವನ ಕಣ್ಣು ನಾಟ್ ಹಾಕ್ಕೊಂಡು ಈ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಇವಾಗ ಇದಾದಮೇಲೆ ಈ ಕಡೆ ಇನ್ನೂ 1 ಪೀಸ್ನ ನಾವು ಜಾಯಿನ್ ಮಾಡಿಕೊಂಡ್ರೆ 4 ಪೀಸ್ ಆಗುತ್ತೆ. ನೋಡಿ ಇಲ್ಲಿ ಮತ್ತೆ ನಾನು ಕ್ರೀಮ್ ಕಲರ್ ನಾಟ್ನೇ ತೊಗೊಂಡಿದ್ದೀನಿ. ಸೊ ನಾನು ಆಲ್ರೆಡಿ ಶಿವನ್ ಕಣ್ಣು ನಾಟ್ದು ಮಿನಿ ಬ್ಯಾಸ್ಕೆಟ್ ಹಾಕೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೊಳ್ಳಿ. ಕ್ರಾಸ್ ಕಟ್ ಬ್ಯಾಸ್ಕೆಟು ಅಷ್ಟೇ, ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲೂ ಮಿನಿ ಬ್ಯಾಸ್ಕೆಟ್ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕ್ತೀನಿ ಅನ್ನೋರು ಅದನ್ನು ಫಸ್ಟು ಟ್ರೈ ಮಾಡಿ. ನೋಡಿ ಇದಾದಮೇಲೆ ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ಇಲ್ಲಿ ಒಂದು ಶಿವನ ಕಣ್ಣು ನಾಟ್ ಹಾಕ್ಕೋಬೇಕು. ನೀವು ಡೈಮಂಡ್ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು. ಬಟ್ ಇದು ಸ್ಟಾರ್ಟಿಂಗ್ ಹಾಕೋರಿಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇದು ಒಂದು ಮೆಥಡ್ ತೋರಿಸ್ಕೊಟ್ಟಿದ್ದೀನಿ. ಇನ್ನೊಂದು ಪೂರ್ತಿ ಡೈಮಂಡ್ ಹಾಕ್ಕೊಳ್ಳೋದು ಮೆಥಡ್ ತೋರಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ. ನೋಡಿ ಇವಾಗ ನಮಗಿಲ್ಲಿ ಶಿವನ್ ಕಣ್ಣು ನಾಟ್ ಬಂದಿದೆ. ಇವಾಗ ನೋಡಿ ಇದು ಒಂದು ಮೆಥಡ್ ಆಯಿತು. ಇವಾಗ ಮತ್ತೆ ನಾವಿಲ್ಲಿ ಬಾಕ್ಸ್ ನಾಟ್ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ಶಿವನ್ ಕಣ್ಣು ನಾಟ್ ಬರುತ್ತೆ. ಸೊ ಇದನ್ನು ಹಾಕ್ಕೊಳ್ಳೋಣ. ಇನ್ನೊಂದು ಮೆಥಡ್ ತೋರಿಸ್ಕೊಡ್ತೀನಿ, ಹಾಗಾಗಿ ನಾನಿಲ್ಲಿ ಇಷ್ಟಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಈ ಲೈನ್ ಪೂರ್ತಿಯಾಗಿ ನಾವು ಬಾಕ್ಸ್ ನಾಟ್ ಹಾಕ್ಕೋಬೇಕು.
ನನಗೆ ಸ್ಟಾರ್ಟಿಂಗ್ ಹಾಕೋರಿಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಈ ರೀತಿ ಹಾಕ್ಕೊಳ್ಳಿ. ನಮಗೆ ಹಾಕಿ ಸ್ವಲ್ಪ ರೂಢಿ ಇದೆ ಅನ್ನೋ ಅಂಥವ್ರು ಇನ್ನೊಂದು ಮೆಥಡ್ ತೋರಿಸ್ತೀನಿ, ಆ ಮೆಥಡಲ್ಲಿ ಬೇಕಾದರೂ ಹಾಕ್ಕೋಬೋದು. ನಿಮಗೆ ಯಾವ ಮೆಥಡ್ ಈಸಿ ಅನ್ಸುತ್ತೋ ನೀವು ಆ ಮೆಥಡಲ್ಲಿ ಹಾಕ್ಕೋಬೋದು. ನೋಡಿ ಈ ರೀತಿ. ನೋಡಿ ಇವಾಗ ಇಷ್ಟ ಆಯ್ತಲ್ವಾ. ಇದಾದಮೇಲೆ ಇಲ್ಲಿ ಮತ್ತೆ ನೆಕ್ಸ್ಟ್ ಲೈನು ಶಿವನ್ ಕಣ್ ನಾಟ್ ಬರಬೇಕು. ಸೊ ಒಂದು ಡೈಮಂಡ್ ಕಂಪ್ಲೀಟ್ ಆಗೋ ರೀತಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ನಾರ್ಮಲಾಗಿ ರನ್ನಿಂಗ್ ವೈರ್ ಯೂಸ್ ಮಾಡ್ಕೊಂಡು ಹಾಕಿದ್ರೆ ಒಂದು ನಾಟು ರಿವರ್ಸ್ ನಾಟ್ ಹಾಕ್ಕೊಂಡ್ರೆ ಒಂದು ನಾಟು ಬಾಕ್ಸ್ ನಾಟ್ ಹಾಕೋತೀವಿ. ಬಟ್ ಇಲ್ಲಿ ನಾವು ರನ್ನಿಂಗ್ ವೈರ್ ಯೂಸ್ ಮಾಡ್ತಿಲ್ವಲ್ಲ, ಕ್ರಾಸ್ ಕಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾವು ಈ ರೀತಿ ಹಾಕ್ಕೊಂಡ್ರೆ ನಮಗೆ ಶಿವನ್ ಕಣ್ ನಾಟು ಕರೆಕ್ಟಾಗಿ ಬರೋದು. ನೋಡಿ ಹೀಗೆ. ಈಗ ಇದು ಲಾಸ್ಟ್ ನಾಟು. ಅಲ್ಲಿಗೆ ಒಂದು ಸೈಡು ನಮಗೆ ಒಂದು ಡೈಮಂಡ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ತಿರುಗಿಸ್ಕೊಂಡು ಆಪೋಸಿಟ್ ಸೈಡಲ್ಲೂ ಇದೇ ರೀತಿನೇ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ನೋಡಿ ಇಲ್ಲಿ ಒಂದು ನಾಟ್ ಬರೋವರೆಗೂ ನಾವು ಹಾಕ್ಕೊಂಡಿದ್ದೀವಿ ಅಲ್ವಾ. ಇವಾಗ ಹೀಗೆ ತಿರುಗಿಸ್ಕೋಬೇಕು. ನೋಡಿ ಇದು ಈ ಸೈಡ್ ಕಂಪ್ಲೀಟ್ ಆದಮೇಲೆ ನಾವು ಈ ರೀತಿ ತಿರುಗಿಸ್ಕೊಂಡೆ ಈ ಕಡೆ ಸೈಡ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ, ಹಾಗೆ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ. ಇವಾಗ ನೋಡಿ ಇಲ್ಲಿ ಶಿವನ್ ಕಣ್ ನಾಟ್ ಆಗಿದೆ ಅಲ್ವಾ, ಇಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೋಬೇಕು. ಶಿವನ್ ಕಣ್ ನಾಟ್ಗೂ ಬಾಕ್ಸ್ ನಾಟ್ಗೂ ಡಿಫ್ರೆನ್ಸ್ ಏನು ಅನ್ನೋದು ತೋರಿಸ್ಕೊಡ್ತೀನಿ. ತುಂಬ ಜನ ಕನ್ಫ್ಯೂಷನ್ಸ್ ಆಗುತ್ತೆ. ನೀವು ಈ ರೀತಿ ಟೆಕ್ನಿಕ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ನೋಡಿ ಇವಾಗ ನಾನಿಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ. ಬಾಕ್ಸ್ ನಾಟ್ ಹಾಕ್ಕೊಂಡಾಗ ಈ ವೈರ್ ಇದೆಯಲ್ಲ, ಈ ವೈರು ಕೆಳಭಾಗದಲ್ಲಿ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಈ ವೈರು ಕೆಳಭಾಗದಲ್ಲಿ ಬರುತ್ತೆ. ಶಿವನ್ ಕಣ್ ನಾಟ್ ಹಾಕ್ಕೊಂಡಾಗ ಈ ವೈರ್ ಏನಿದೆಯಲ್ಲ, ಈ ವೈರು ಮೇಲ್ಭಾಗದಲ್ಲಿ ಬರುತ್ತೆ. ಶಿವನ್ ಕಣ್ ನಾಟ್ ಹಾಕ್ಕೊಂಡಾಗ ಮೇಲ್ಭಾಗದಲ್ಲಿ ಬರುತ್ತೆ, ಬಾಕ್ಸ್ ನಾಟ್ ಹಾಕ್ಕೊಂಡಾಗ ಕೆಳಭಾಗದಲ್ಲಿ ಬರುತ್ತೆ. ನೀವು ಈ ರೀತಿ ನೋಡಿಕೊಂಡು ಹಾಕ್ಕೋಬೋದು. ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಆ ರೀತಿ ಹಾಕ್ಕೋಬೋದು, ಐಡೆಂಟಿಫೈ ಆ ರೀತಿ ಮಾಡ್ಬೋದು. ನೋಡಿ ಕೆಳಭಾಗದಲ್ಲಿ ಬಂದರೆ ಬಾಕ್ಸ್ ನಾಟು, ಮೇಲ್ಭಾಗದಲ್ಲಿ ಬಂದರೆ ಶಿವನ್ ಕಣ್ ನಾಟು. ನೀವು ನೆಕ್ಸ್ಟ್ ಯಾವ ನಾಟ್ ಹಾಕ್ಕೋಬೇಕು ಅನ್ನೋದು ನಿಮಗೆ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಇದು ಒಂದು ಟೆಕ್ನಿಕ್ ಅಷ್ಟೆ. ಈಗ ಅರ್ಧದಲ್ಲಿ ಬಿಟ್ಟು ಹೋಗಿರ್ತೀರ, ನೆಕ್ಸ್ಟ್ ನಾನು ಎಲ್ಲಿಗೆ ನಿಲ್ಲಿಸಿದ್ದೆ ಅನ್ನೋದು ಗೊತ್ತಾಗೋದಿಲ್ಲ ಕೆಲವ್ರಿಗೆ. ಸೊ ಅಂಥವರಿಗೆ ಯೂಸ್ ಆಗುತ್ತೆ. ಇವಾಗ ನೋಡಿ ಬಾಕ್ಸ್ ನಾಟ್ ಆಯ್ತಲ್ವಾ. ಈಗ ಶಿವನ್ ಕಣ್ ನಾಟ್ ಹಾಕ್ಕೊಳ್ಳೋಣ ಒಂದು ಲೈನು. ನೋಡಿ ಹೀಗೆ. ಈ ಬ್ಯಾಸ್ಕೆಟ್ ನಾವು ಬೇಸಿಂದ ಅಂದರೆ ತಳದಿಂದ ಹಿಡಿದು ಪೂರ್ತಿ ಎತ್ತರ ಬರೋವರೆಗೂ ನಾವು ಶಿವನ್ ಕಣ್ ನಾಟಲ್ಲೇ ಹಾಕೋತಾ ಇದ್ದೀವಿ.
ನೋಡಿ ಹೀಗೆ. ಇವಾಗ ನಮಗಿಲ್ಲಿ ಒಂದು ಡೈಮಂಡ್ ನೀವು ನೋಡ್ತಾ ಇರ್ಬೋದು ನೋಡಿ, 4x4 ಡೈಮಂಡ್ ಅಂದರೆ 1 2 3 4 ನೋಟು. ಹಿಂಗೆ ಕೌಂಟ್ ಮಾಡಿದ್ರು 1 2 3 4 ನೋಟ್. ನೀವು ಹೆಂಗೆ ಕೌಂಟ್ ಮಾಡಿದ್ರು 4 ನೋಟ್ ಬರುತ್ತೆ ನೋಡಿ. 1 2 3 4 ಈ ರೀತಿ ಕೌಂಟ್ ಮಾಡಿದ್ರು 4 ನೋಟು. ಇದನ್ನೇ 4x4 ಡೈಮಂಡ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಅಂತ ಹೇಳೋದು. ಸೊ ಇವಾಗ ಇದನ್ನು ನೋಡೋದ್ರಲ್ವ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಇವಾಗ ನೋಡಿ ಇಲ್ಲಿ ನಾನು ಪರ್ಪಲ್ ಕಲರ್ ಆಲ್ರೆಡಿ 4x4 ಡೈಮಂಡಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಡೈಮಂಡಾಗಿ ನಾನು ಹಾಕ್ಕೊಂಡು ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ಬಾಕ್ಸ್ ನಾಟ್ ಬಂದಿದ್ದಲ್ಲ, ಇಲ್ಲಿ ಶಿವನ್ ಕಣ್ ನಾಟ್ ಬರಬೇಕು. ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನೋಡಿ ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ನೋಡಿ ಇವಾಗ ಇದು ಜಾಯಿಂಟ್ ಆಯಿತು. ಇಲ್ಲಿ ನಾವು ಶಿವನ್ ಕಣ್ ನಾಟ್ ಹಾಕ್ಕೊಂಡಿದ್ದೀವಲ್ವಾ, ಇಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಇದನ್ನೇ ನಾನು ಇನ್ನೊಂದು ಮೆಥಡ್ ಅಂತ ಹೇಳಿದ್ದು ಇದೇ ರೀತಿ. ಇದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕ್ಕೊಳ್ಳೋದಂತ. ನೀವು ಈ ರೀತಿ ಡೈಮಂಡ್ ಹಾಕ್ಕೊಂಡು ಕೂಡ ಜಾಯಿನ್ ಮಾಡ್ಕೋಬೋದು. ನಾನು ಆಲ್ರೆಡಿ 4x4 ಬ್ಯಾಸ್ಕೆಟು ಬಾಕ್ಸ್ ನಾಟಲ್ಲಿ ತೋರಿಸ್ಕೊಟ್ಟಿದ್ದೀನಲ್ವ, ನಾರ್ಮಲ್ ನಾಟು, ಅದರಲ್ಲಿ ನಾನು ಸೇಮ್ ಇದೇ ರೀತಿ ಡೈಮಂಡಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ. ಇದಾದಮೇಲೆ ಮತ್ತೆ ನಾವಿಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ಒಂದು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಒಂದು ರಿವರ್ಸ್ ನಾಟ್ ಹಾಕ್ಕೋಬೇಕು. ರಿವರ್ಸ್ ನಾಟೇ ಶಿವನ್ ಕಣ್ ನಾಟ್ ಅಂತ ಹೇಳೋದು. ನೋಡಿ ಹೀಗೆ. ಇವಾಗ ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ಲೈನ್ ಕಂಪ್ಲೀಟ್ ಆಯಿತು ನೋಡಿ. ಇವಾಗ ನೋಡಿ ಈ ಲೈನ್ ಪೂರ್ತಿಯಾಗಿ ನಮಗೆ ಕಂಪ್ಲೀಟ್ ಆಗಿದೆ. ಇವಾಗ ಈ ಕಡೆ ಸೈಡಲ್ಲಿ ನಾವು ಹೀಗೆ ತಿರುಗಿಸ್ಕೊಂಡು ಈ ಕಡೆ ಸೈಡಲ್ಲೂ ಹಾಕ್ಕೊಳ್ಳೋಣ. ಇಲ್ಲಿ ಫಸ್ಟು ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಸೊ ನೋಡಿ ಇವಾಗ ಇಲ್ಲಿ ಶಿವನ್ ಕಣ್ ನಾಟ್ ಹಾಕೊಂಡಿದ್ದಾಯ್ತಲ್ವಾ. ಇವಾಗ ಇಲ್ಲಿ ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಬಂದಿದೆ ವೈರು. ಸೊ ಇಲ್ಲಿ ನಾವು ಬಾಕ್ಸ್ ನಾಟ್ನ ಹಾಕ್ಕೋಬೇಕು ಈ ಲೈನ್ನ. ನೋಡಿ ಇಲ್ಲೂ ಅಷ್ಟೇ ಮೇಲ್ಭಾಗದಲ್ಲಿ ಬಂದಿದೆಯಲ್ವಾ, ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೋಬೇಕು. ಇವಾಗ ನೋಡಿ ಈ ಲೈನ್ ಕಂಪ್ಲೀಟ್ ಆಯಿತು. ಈ ಲೈನ್ ಕಂಪ್ಲೀಟ್ ಆದಮೇಲೆ ನಾವಿಲ್ಲಿ ಇನ್ನೊಂದು ಲೈನ್ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಈ ಇಂಟು ಮಾರ್ಕ್ ಇದೆಯಲ್ಲ, ಈ ಇಂಟು ಮಾರ್ಕ್ನ ನಾವಿಲ್ಲಿ ತೊಗೊಂಡು ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ನೋಡಿ ಇಲ್ಲಿ ವೈರು ಕೆಳಭಾಗದಲ್ಲಿ ಬಂದಿದೆ. ಸೊ ಶಿವನ್ ಕಣ್ ನಾಟ್ ಹಾಕ್ಕೋಬೇಕು.
ಸೊ ನೀವಿಲ್ಲಿ ನಾಟ್ ಹಾಕ್ಕೋಬೇಕಾದ್ರೆ ನೋಡ್ತಾ ಇರಬೇಕು. ಶಿವನ್ ಕಣ್ ನಾಟ್ ಬಂದಿಲ್ಲ ಅಂತಂದರೆ ನೀವು ಈ ರೀತಿ ಹೋಲ್ಸ್ ಬಂದಿಲ್ಲ ಅಂತಂದರೆ ನೀವು ಆ ನಾಟ್ನ ಬಿಚ್ಚಿಬಿಟ್ಟು ಹಾಕ್ಕೋಬೇಕಾಗತ್ತೆ. ನೋಡಿ ಶಿವನ್ ಕಣ್ ನಾಟ್ ಬಂದಿದೆ. ಸೊ ನೋಡಿ ಇದು ಲಾಸ್ಟ್ ನಾಟು. ಈ ನಾಟ್ ಹಾಕೊಂಡ್ರೆ ನಮಗೆ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಇಲ್ಲಿ ಶಿವನ್ ಕಣ್ ನಾಟ್ ಬಂದಿದೆ. ಇವಾಗ ನೋಡಿ ಇಲ್ಲಿ ನಾನು ಬಾಕ್ಸ್ ನಾಟ್ ಹಾಕ್ಕೋಬೇಕು. ಬಾಕ್ಸ್ ನಾಟ್ ಹಾಕೋ ಬದಲು ಇಲ್ಲಿ ನಾನು ಶಿವನ್ ಕಣ್ ನಾಟ್ ಹಾಕಿದ್ರೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ ಇಲ್ಲಿ ನಾನು ಬಾಕ್ಸ್ ನಾಟ್ ಹಾಕ್ಕೋಬೇಕು. ಬಾಕ್ಸ್ ನಾಟ್ ಹಾಕೋ ಬದಲು ನಾನು ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೋತೀನಿ ಅಂದ್ಕೊಳ್ಳಿ. ಆವಾಗ ನೋಡಿ ಶಿವನ್ ಕಣ್ ನಾಟ್ ಬರೋದಿಲ್ಲ, ಹೋಲು ನಮಗೆ ಈ ರೀತಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ, ಇಲ್ಲಿ ಶಿವನ್ ಕಣ್ ನಾಟ್ ಬಂದಿದೆ, ಇಲ್ಲಿ ತಪ್ಪು ಹಾಕಿದ್ದೀವಿ ಅಂತ. ಸೊ ಆವಾಗ ನೀವು ಈ ನಾಟ್ನ ಬಿಚ್ಚಿಬಿಟ್ಟು ಸರಿ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನೋಡಿ ಇವಾಗ ಇಲ್ಲಿವರೆಗೂ ನಮಗೆ ಕಂಪ್ಲೀಟ್ ಆಗಿದೆ. ಈ ಡೈಮಂಡು ಮತ್ತು ಈ ಡೈಮಂಡ್ ಎರಡು ನಾವು ಜಾಯಿನ್ ಮಾಡ್ಕೊಂಡಿದ್ದಾಯ್ತಲ್ವಾ. ಇವಾಗ ಡೈಮಂಡ್ನ ಹಾಕ್ಕೊಂಡ್ಮೇಲೆ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕಂತ ನೋಡಿದ್ರಿ ಅಲ್ವಾ. ಇವಾಗ ಈ ಡೈಮಂಡ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ ಬನ್ನಿ. ನೋಡಿ ಫಸ್ಟು ನಾನಿಲ್ಲಿ ಎರಡು ನಾಟು ಒಂದೇ ಕಲರಲ್ಲಿರೋ ಎರಡು ನಾಟ್ನ ತೊಗೊಂಡಿದ್ದೀನಿ. ತೊಗೊಂಡು ನೋಡಿ ಹೇಗೆ ಇಟ್ಕೊಂಡಾಗ ಇಲ್ಲಿ ಇಂಟು ಮಾರ್ಕ್ ಬರುತ್ತಲ್ಲ, ಈ ಇಂಟು ಮಾರ್ಕಲ್ಲಿರೋದನ್ನು ತೊಗೊಂಡು ಎರಡು ವೈರ್ನು ತೊಗೊಂಡು ನಾವಿಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ಇದು ಆಲ್ರೆಡಿ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀವಲ್ವಾ, ಇವಾಗ ಇಲ್ಲಿ ನಾವು ಶಿವನ್ ಕಣ್ ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಹೀಗೆ ಉಲ್ಟಾ ತಿರುಗಿಸ್ಕೊಳ್ಳೋಣ. ಉಲ್ಟಾ ತಿರುಗಿಸ್ಕೊಂಡು ಈ ಸೈಡ್ ಕೂಡ ನಾವು ಶಿವನ್ ಕಣ್ ನಾಟ್ ಹಾಕ್ಕೊಳ್ಳೋಣ. ಉಲ್ಟಾ ತಿರುಗಿಸ್ಕೊಂಡು ನಾವು ಶಿವನ್ ಕಣ್ ನಾಟೇ ಯಾಕೆ ಹಾಕ್ಕೋಬೇಕು ಅಂತ ಅನ್ಕೋಬೋದು. ಬಟ್ ಇಲ್ಲಿ ನೋಡಿ ನಾವು ಉಲ್ಟಾ ತಿರುಗಿಸ್ಕೊಂಡಿದ್ದೀವ ಸೀದಾ ಇಟ್ಕೊಂಡಿದ್ದೀವ ಅನ್ನೋದಲ್ಲ, ಇಲ್ಲಿ ಈ ಲೈನಲ್ಲಿ ಬಂದಿರೋದು ಬಾಕ್ಸ್ ನಾಟು. ಸೊ ಈ ಲೈನಲ್ಲೂ ಶಿವನ್ ಕಣ್ ನಾಟ್ ಬರಬೇಕು, ಈ ಲೈನಲ್ಲೂ ಶಿವನ್ ಕಣ್ ನಾಟ್ ಬರಬೇಕು, ಆ ರೀತಿ ಹಾಕ್ಕೋಬೇಕು. ನೋಡಿ ಇವಾಗ ಇದಾಯ್ತಲ್ವಾ. ಇವಾಗ ಇನ್ನೂ ಒಂದು ನಾಟು ನಾನು ಕ್ರೀಮ್ ಕಲರ್ ವೈರ್ನ ತೊಗೊಂಡಿದ್ದೀನಿ. ತೊಗೊಂಡು ನೋಡಿ ಹೀಗೆ ಇಟ್ಕೋತೀನಿ. ನೀವು ಈ ಸೈಡ್ ಆದರೂ ಜಾಯಿನ್ ಮಾಡ್ಬೋದು, ಈ ಸೈಡ್ ಆದರೂ ಜಾಯಿನ್ ಮಾಡ್ಬೋದು. ನೋಡಿ ಹೀಗೆ ಇಟ್ಕೊಂಡು ಇಲ್ಲಿ ಇಂಟು ಮಾರ್ಕಲ್ಲಿ ಬಂದಿರೋ ಎರಡು ವೈರ್ನ ತೊಗೊಂಡು ನಾಟ್ ಹಾಕ್ಕೋಬೇಕು. ನೋಡಿ ಇಲ್ಲಿಗೆ ಈ ವೈರಿಗೆ ಹಾಕ್ಕೋಬಾರ್ದು, ಈ ವೈರ್ಗೆ ಹಾಕ್ಕೋಬೇಕು. ಸೆಂಟ್ರಲ್ ನಾವು ಹಾಕ್ಕೊಂಡಿದ್ದೀವಲ್ವ ಅದೇ ಲೈನಿಗೆ ನಾಟ್ ಹಾಕ್ಕೋಬೇಕು ನಾವು. ನೋಡಿ ಹೀಗೆ. ಇವಾಗ ಈ ಕಡೆ ತಿರುಗಿಸ್ಕೊಳ್ಳೋಣ. ಹೀಗೆ ತಿರುಗಿಸ್ಕೊಂಡು ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ ಲಾಸ್ಟ್ ಇನ್ನೊಂದು ನಾಟ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೊಂಡ್ರೆ 4x4 ಡೈಮಂಡ್ ಬರುತ್ತೆ. ಸೊ ನೋಡಿ ಹೀಗೆ ಇಟ್ಕೊಂಡು
ನೋಡಿ ಹೀಗೆ. ಇವಾಗ ಉಲ್ಟಾ ತಿರುಗಿಸ್ಕೊಳ್ಳೋಣ. ನೋಡಿ ಇವಾಗ 2 ಲೈನು ನಮಗೆ ಕಂಪ್ಲೀಟ್ ಆಯಿತು. ಅಂದರೆ 4 ಡೈಮಂಡು ನಾವಿಲ್ಲಿ ಜಾಯಿನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೋಬೇಕು. 2 ನಾಟ್ ಮಾತ್ರ ಬರೋ ರೀತಿ ನಾವು ಬಾಕ್ಸ್ ನಾಟ್ ಹಾಕ್ಕೋಬೇಕು. ನೋಡಿ 1 2 ಅಲ್ಲಿಗೆ ನೋಡಿ ಇನ್ನೊಂದು ಲೈನ್ ಹಾಕ್ಕೊಂಡ್ರೆ ನಮ್ಗೆ ಈ ಸೈಡ್ ಡೈಮಂಡ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಇವಾಗ ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇದಾದಮೇಲೆ ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ಇಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಲಾಸ್ಟು ನಾಟು ಶಿವನ್ ಕಣ್ ನಾಟ್ ಹಾಕ್ಕೊಂಡ್ರೆ ನಮಗೆ 4x4 ಡೈಮಂಡ್ ರೆಡಿ ಆಗಿದೆ. ನಂಗೆ ಈ ರೀತಿ ಕನ್ಫ್ಯೂಸ್ ಆಗುತ್ತೆ ಅನ್ನೋವಂಥವ್ರು ನಾನು ಫಸ್ಟು ತೋರಿಸ್ಕೊಟ್ನಲ್ವ, ಒಂದೊಂದೇ ಲೈನ್ನ ಜಾಯಿನ್ ಮಾಡ್ಕೊಳ್ಳೋದು, ಒಂದೊಂದೇ ನಾಟ್ ಜಾಯಿನ್ ಮಾಡ್ಕೊಳ್ಳೋದು, ಆ ರೀತಿ ಹಾಕ್ಕೊಳ್ಳಿ. ಆ ರೀತಿ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಈ ರೀತಿ ಹಾಕ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಕನ್ವೀನಿಯೆಂಟು ಅಂದರೆ ಈಸಿ ಅನಿಸುತ್ತೆ ನೀವು ಆ ರೀತಿ ಹಾಕ್ಕೋಬೋದು. ನೋಡಿ ಇವಾಗ 4x4 ಡೈಮಂಡು ರೆಡಿ ಆಯಿತು. ಇವಾಗ ನೋಡಿ ಇದನ್ನು ನಾವು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಮತ್ತು 4 ಪರ್ಪಲ್ ಬರುತ್ತೆ, ಮತ್ತು 4 ಕ್ರೀಮ್ ಕಲರ್ ಬರುತ್ತೆ. ಅದಾದಮೇಲೆ 2 ಇದೇ ರೀತಿ 2 ಪರ್ಪಲ್ ಕಲರ್ ಬರುತ್ತೆ ನಾಟು. ಸೊ ಇವಾಗ ಇದನ್ನು ಪೂರ್ತಿಯಾಗಿ ನಾನು ಈ ಲೈನ್ವರೆಗೂ ಜಾಯಿನ್ ಮಾಡ್ಕೊಂಡು ನೋಡಿ 1 2 3 4 ಲೈನು ನಾನು ಬೇಸಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿವರೆಗೂ ನಾನು ಕಂಪ್ಲೀಟ್ ಮಾಡಿಕೊಂಡು ಇದನ್ನು ಪೂರ್ತಿ ಜಾಯಿನ್ ಮಾಡಿಕೊಂಡು ಈ ರೀತಿ ವೈರ್ಗಳನ್ನೆಲ್ಲ ಪೂರ್ತಿಯಾಗಿ ನಾವೇನು 48 ವೈರ್ ನಾವೇನು ಕಟ್ ಮಾಡ್ಕೊಂಡಿದ್ವಿ ಅದರಲ್ಲಿ 24 ನಾಟ್ ಬಂದಿದೆಯಲ್ಲ, 24 ನಾಟನ್ನು ನಾನು ಇದೇ ರೀತಿ ಜಾಯಿನ್ ಮಾಡಿಕೊಂಡು 4 ಲೈನ್ವರೆಗೂ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ 4 ಲೈನು ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಸೈಡಿಂದ ಕೌಂಟ್ ಮಾಡಿದ್ರು 1 2 3 4, ಈ ಸೈಡ್ ಕೌಂಟ್ ಮಾಡಿದ್ರು 1 2 3 4. ಸೆಂಟರ್ ನಾವು ಏನು ವೈರ್ ಜಾಯಿನ್ ಮಾಡ್ಕೊಂಡಿದ್ದೀವಿ ಆ ಲೈನ್ ಬಿಟ್ಟರೆ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ 3 ಲೈನು ಹಾಕ್ಕೊಂಡಿದ್ದೀನಿ. ಮೇಲ್ಭಾಗ 3 ಲೈನು, ಕೆಳಭಾಗ 3 ಲೈನ್ ಬರೋ ರೀತಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ನೋಡಿ ಫಸ್ಟು 2 ನಾಟು ನಾನು ಪರ್ಪಲ್ ಕಲರಲ್ಲಿ ತೊಗೊಂಡಿದ್ದೆ. ಅದಾದಮೇಲೆ 4 ನಾಟು ನಾನು ಕ್ರೀಮ್ ಕಲರ್ ತೊಗೊಂಡಿದ್ದೀನಿ. ಅದಾದಮೇಲೆ 4 ನಾಟು ಪರ್ಪಲ್ಲು, ಅದಾದಮೇಲೆ 4 ನಾಟು ಕ್ರೀಮು, 4 ನಾಟು ಪರ್ಪಲ್ಲು, 4 ನಾಟು ಕ್ರೀಮ್ ಆದಮೇಲೆ ಲಾಸ್ಟಲ್ಲಿ ಫಸ್ಟಲ್ಲಿ ಯಾವ ರೀತಿ 2 ನಾಟ್ ಮಾತ್ರ ತೊಗೊಂಡಿದ್ವೋ ಲಾಸ್ಟಲ್ಲೂ ಅದೇ ರೀತಿ 2 ನಾಟ್ ಬರುತ್ತೆ. ಸೊ ನೋಡಿ ಈ ರೀತಿ ಬರುತ್ತೆ. ಇವಾಗ ನಾನಿಲ್ಲಿ ಪರ್ಪಲ್ ಹಾಕ್ಕೊಂಡಿದ್ದೀನಲ್ವಾ, ಕ್ರೀಮಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಕೋಬೋದು ಅದೇ ರೀತಿ. ನೀವು ಯಾವ ಕಲರಲ್ಲಿ ಹಾಕ್ತೀರಾ, ನಿಮಗೆ ಯಾವ ಕಲರ್ ಬೇಕು, ಕಾರ್ನರ್ ಟ್ವಿಸ್ಟ್ ಆಗುತ್ತೆ ಇದು, ಹಾಗಾಗಿ ನೀವು ಯಾವ ಕಲರ್ ಬೇಕಾದರೂ ಹಾಕ್ಕೋಬೋದು. ಸೊ ಇವಾಗ ಇಲ್ಲಿ 3 ಲೈನ್, ಟೋಟಲ್ 4 ಲೈನ್ ಆಗಿದೆ ನೋಡಿ. 1 2 3 4 ಲೈನ್ ಆಗಿದೆಯಲ್ವಾ. ನೋಡಿ ಇಲ್ಲಿ ವೈರು ಮೇಲ್ಭಾಗದಲ್ಲಿ ಬಂದಿದೆ, ಶಿವನ್ ಕಣ್ ನಾಟ್ ಹಾಕ್ಕೊಂಡಿದ್ದೀವಿ. ಸೊ ಈ ಲೈನು ನಾವಿಲ್ಲಿ ಬಾಕ್ಸ್ ನಾಟ್ನ ಹಾಕ್ಕೋಬೇಕಾಗತ್ತೆ. ಇದು ಬೇಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಬೇಸ್ ಕಂಪ್ಲೀಟ್ ಆಗಬೇಕಂದ್ರೆ ನಮಗೆ 9 ಲೈನು ಬೇಸ್ ಬರಬೇಕು. ಟೋಟಲ್ 9 ಲೈನ್ ಅಲ್ಲ, ಒಂದು ಸೈಡು 9 ಲೈನ್ ಬೇಸ್ ಬರಬೇಕಾಗತ್ತೆ. ನೋಡಿ ಇವಾಗ ಈ ಲೈನ್ ಪೂರ್ತಿ ನಾನು ಬಾಕ್ಸ್ ನಾಟ್ ಹಾಕೋತೀನಿ. ಅದಾದಮೇಲೆ ಶಿವನ್ ಕಣ್ ನಾಟು, ಅದಾದಮೇಲೆ 1 ಲೈನು ಬಾಕ್ಸ್ ನಾಟು, ಅದಾದಮೇಲೆ 1 ಲೈನ್ ಶಿವನ್ ಕಣ್ ನಾಟು, ಇದೇ ರೀತಿಯೇ ಹಾಕ್ಕೋಬೇಕು.
ಇವಾಗ ನೋಡಿ 1 2 3 4 ಇದು 5ನೇ ಲೈನ್ ನಾನು ಹಾಕ್ಕೋತಾ ಇರೋದು. ನೋಡಿ 1 2 3 4 ಲೈನ್ ಕಂಪ್ಲೀಟ್ ಆಗಿದೆಯಲ್ವಾ. ಇಲ್ಲಿ ಇನ್ನೂ 5 ಲೈನ್ ಹಾಕ್ಕೋಬೇಕು. ಟೋಟಲ್ ನಾವು ಹಿಂಗೆ ಕೌಂಟ್ ಮಾಡಿದ್ರೆ 9 ಲೈನು ಬೇಸ್ ಬರಬೇಕು. 1 2 3 4 5 6 7 8 9 ಲೈನ್ ಬೇಸ್ ಬರಬೇಕು. ಈ ಕಡೆ ಸೈಡಲ್ಲಿ ಕೌಂಟ್ ಮಾಡಿದ್ರು ನಮಗೆ 9 ಲೈನು ಬೇಸ್ ಬರಬೇಕು. ಇವಾಗ ಇದು ಫುಲ್ಲು ನಾನು ಒಂದು ಲೈನ್ ಬಾಕ್ಸ್ ನಾಟ್ ಹಾಕೋತೀನಿ, ಅದಾದಮೇಲೆ ಒಂದು ಲೈನು ಶಿವನ್ ಕಣ್ ನಾಟ್ ಹಾಕೋತೀನಿ. ಇದೇ ರೀತಿಯೇ ನಾನು 9 ಲೈನು ಬರೋವರೆಗೂ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ 1 2 3 4 5 6 7 8 9 ಲೈನು ನಾನು ಬೇಸಲ್ಲಿ ಒಂದು ಸೈಡ್ 9 ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಈ ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ನೋಡಿ ಇಲ್ಲಿ ನಾವು 4 ಲೈನ್ ಹಾಕ್ಕೊಂಡು ಸ್ಟಾಪ್ ಮಾಡಿದ್ವಿ. ಇಲ್ಲಿಂದ ಮತ್ತೆ ನಾವು 9 ಲೈನ್ ಬರೋವರೆಗೂ, ಈಗ ಈ ಕಡೆ ಸೈಡಲ್ಲಿ ನಾವು ಯಾವ ರೀತಿ ಹಾಕ್ಕೊಂಡಿದ್ದೀವಿ ಅದೇ ರೀತಿ 9 ಲೈನು ಬರೋವರೆಗೂ ಹಾಕ್ಕೋಬೇಕು. ಟೋಟಲಾಗಿ ನಾವು ಕೌಂಟ್ ಮಾಡಿದಾಗ ಈ ಸೈಡು 9 ಲೈನ್ ಬರಬೇಕು, ಆ ಕಡೆ ಸೈಡು 9 ಲೈನ್ ಬರಬೇಕು, ಅದೇ ರೀತಿ ಹಾಕ್ಕೋಬೇಕು. ನೋಡಿ ಇವಾಗ ಈ ಸೈಡಲ್ಲಿ 9 ಲೈನ್ ಬಂದಿದೆ ಅಲ್ವಾ. ಈಗ ಈ ಕಡೆ ಸೈಡಲ್ಲೂ 9 ಲೈನ್ ಬರೋ ರೀತಿ ನಾನು ಹಾಕ್ಕೊಂಡು ನೆಕ್ಸ್ಟ್ ಕಾರ್ನರ್ನ ತಿರುಗಿಸ್ಕೋಬೇಕು, ಮೂಲೆ ತಿರುಗಿಸ್ಕೋಬೇಕು. ಮೂಲೆನ ಯಾವ ರೀತಿ ತಿರುಗಿಸ್ಕೋಬೇಕು, ನೆಕ್ಸ್ಟ್ ಡಿಸೈನ್ನ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇಲ್ಲಿ ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಫಸ್ಟು ನಮಗೆ ಇಲ್ಲಿ ಚಿಕ್ಕ ಡೈಮಂಡು 2 ಡೈಮಂಡು ಬರೋ ರೀತಿ ನಾವು ಹಾಕ್ಕೊಂಡಿದ್ವಿ ಅಲ್ವಾ. ನೋಡಿ ಎಂಡಿಂಗಲ್ಲೂ ಅಷ್ಟೇ 2 ಡೈಮಂಡ್ ಚಿಕ್ಕ ಡೈಮಂಡ್ ಬರೋ ರೀತಿ ಹಾಕ್ಕೊಂಡಿದ್ದೀವಿ. ಮಧ್ಯದಲ್ಲೆಲ್ಲ ನಮಗೆ 4 ಡೈಮಂಡ್ ಬಂದಿದೆ, 4 × 4 ಡೈಮಂಡ್ ಬಂದಿದೆ. ಈ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಮಾತ್ರ ನಮಗೆ 2 ಡೈಮಂಡ್ ಬಂದಿದೆ. ಇವಾಗ ಈ ಕಡೆ ಸೈಡಲ್ಲಿ ನಮಗೆ 4 ಡೈಮಂಡ್ ಬರುತ್ತೆ. ಯಾವ ರೀತಿ ಅಂತ ನೋಡೋಣ. ಇವಾಗ ನೋಡಿ ಬೇಸ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾವು ಕೌಂಟ್ ಮಾಡಿದ್ರೆ, ನೋಡಿ ಇಲ್ಲಿಂದ ಕೌಂಟ್ ಮಾಡಿದ್ರೆ ಇದು ಸೆಂಟರ್ ಲೈನು 1 2 3 4 5 6 7 8 9 ಲೈನು ಈ ಕಡೆ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಮಧ್ಯದಿಂದ ಮತ್ತೆ ಕೌಂಟ್ ಮಾಡಿದ್ರೆ 1 2 3 4 5 6 7 8 9 ಲೈನು ಈ ಕಡೆ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ಸೆಂಟ್ರ್ ಲೈನ್ ಬಿಟ್ಟರೆ ಈ ಕಡೆ 8 ಈ ಕಡೆ 8 ಲೈನ್ ನಾನು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ನಮಗಿಲ್ಲಿ 2 ಡೈಮಂಡ್ ಬಂದಿದೆಯಲ್ವಾ. 2 ಡೈಮಂಡ್ ಬಂದು ನೋಡಿ ಎಂಡ್ ಆಗಬೇಕಾದ್ರೆ, ಬೇಸು ಎಂಡ್ ಆಗಬೇಕಾದ್ರೆ ನಮಗಿಲ್ಲಿ 3 ನಾಟ್ ಬರುತ್ತೆ. 1 2 3 ನಾಟ್ ಬರಬೇಕು. ಆಗ ಬಂದ್ರೇ ನೀವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀರಾ ಅಂತ, ಇಲ್ಲಾಂದರೆ ಎಲ್ಲೋ ಹೆಚ್ಚು ಕಮ್ಮಿ ಆಗಿರುತ್ತೆ. ಚೆಕ್ ಮಾಡ್ಕೊಂಡು ನೀವು ಹಾಕ್ಕೋಬೇಕಾಗತ್ತೆ. ನೋಡಿ ನನಗೆ 4 ಕಡೆನೂ 3 ನಾಟ್ ಬಂದಿದೆ. ನೋಡ್ಬೋದು ನೀವಿಲ್ಲಿ ನೋಡಿ ಈ ರೀತಿ ಬಂದರೆ ನೀವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀರಾ ಅಂತ. ಸೊ ಇವಾಗ ನಾವು ಮೂಲೆನ ತಿರುಗಿಸ್ಕೋಬೇಕತ್ತೆ. ಮೂಲೆ ಯಾವ ರೀತಿ ತಿರುಗಿಸ್ಕೊಳ್ಳೋದಂತ ನೋಡೋಣ. ಇಲ್ಲಿ ನೋಡಿ ನಾವು ಮೂಲೆ ತಿರುಗಿಸ್ಕೋಬೇಕು. ಇಲ್ಲಿ ನಮಗೆ ಬಾಕ್ಸ್ ನಾಟು ಎಂಡ್ ಆಗಿದೆ. ನನಗಿಲ್ಲಿ ನೋಡಿ ಇಲ್ಲಿಂದ ನಾನು ಹಾಕ್ಕೊಂಡ್ರೆ ಇಲ್ಲಿಗೆ ಬಾಕ್ಸ್ ನಾಟಿಗೆ ನನಗೆ ಎಂಡ್ ಆಗಿದೆ. ಈ ಸೈಡು ಅಷ್ಟೇ, ಈ ಸೈಡು ಅಷ್ಟೇ. ಬಾಕ್ಸ್ ನಾಟಿಗೆ ನನಗೆ ಈ ಲೈನ್ ಬಂದಿದೆ. ಸೊ ಇಲ್ಲಿ ನಾನು ಶಿವನ್ ಕಣ್ ನಾಟ್ ಹಾಕ್ಕೊಂಡಿಲ್ಲ, ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಲ್ವಾ. ಮತ್ತು ನೀವು ಇಲ್ಲಿ ಗಮನಿಸ್ಬೋದು. ನೋಡಿ ಇಲ್ಲಿ ಈ ಮೂಲೆಯಲ್ಲಿ ನನಗೆ ನೋಡಿ ಆಪೋಸಿಟ್ ಸೈಡಲ್ಲಿ ಬಂದಿದೆ ವೈರು. ನೋಡಿ ಇಲ್ಲೊಂದು ವೈರ್ ಬಂದಿದೆ, ಈ ಕಡೆ ಸೈಡಲ್ಲಿ ಒಂದು ವೈರ್ ಬಂದಿದೆ. ಈ ರೀತಿ ಬಂದಿದೆ. ಈ ಕಡೆ ಕಾರ್ನರಲ್ಲಿ ನೋಡ್ಬೋದು ನೀವು. ನೋಡಿ ಈ ರೀತಿ ಪಕ್ಕನೇ ಬಂದಿದೆ ವೈರು. ನೋಡಿ ಈ ರೀತಿ ಪಕ್ಕನೇ ಬಂದಿದೆ. ನೋಡಿ ಈ ಕಾರ್ನರಲ್ಲೂ ಅಷ್ಟೇ. ನೋಡಿ ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಬಂದಿದೆ. ಮತ್ತು ಈ ಕಾರ್ನರಲ್ಲಿ ನೋಡೋದಾದರೆ ಒಂದೇ ಸೈಡಲ್ಲಿ ಬಂದಿದೆ. 2 ಕಾರ್ನರಲ್ಲಿ ನಮಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಬಂದರೆ, ಇನ್ನು 2 ಕಾರ್ನರಲ್ಲಿ ನಮಗೆ ಒಂದೇ ಸೈಡು ವೈರ್ ಬಂದಿದೆ. ಇವಾಗ ಮೂಲೆ ಯಾವ ರೀತಿ ತಿರುಗಿಸ್ಕೊಳ್ಳೋದು ಅಂತ ಅಂದರೆ ನೋಡಿ ಇಲ್ಲಿದೆಯಲ್ವಾ, ಇಲ್ಲಿ ನಾವು ಮೂಲೆ ತಿರುಗಿಸ್ಕೋಬೇಕು. ನೋಡಿ ಲಾಸ್ಟ್ ಲೈನ್ ಹಾಕ್ಕೊಂಡಿರ್ತೀವಲ್ವ, ಆ ನಟ್ಟಲ್ಲಿ ಬಂದಿರೋ ವೈರು ಅದ್ರ ಪಕ್ಕದ 8ನೇ ಲೈನಲ್ಲಿ ಸ್ಟಾರ್ಟ್ ಆಗಿದೆಯಲ್ವ, ಆ ನಟ್ಟಲ್ಲಿ ಬಂದಿರೋ ವೈರ್ನ ಸೇರಿಸಿ ನಾವು ಮೂಲೆ ತಿರುಗಿಸ್ಕೋಬೇಕು. ನೋಡಿ ಇದೆರಡು ಆಪೋಸಿಟ್ ಡೈರೆಕ್ಷನಲ್ಲಿದೆ. ಇವಾಗ ಏನು ಮಾಡಬೇಕಂದ್ರೆ ನಾವಿಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ನಮಗೆ ಇಲ್ಲಿ ನಾವು ಲೈನ್ ಹಾಕ್ಕೊಂಡ್ರ ಲೆಕ್ಕ ನಾವಿಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ಆದರೆ ನಾನು ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೋತಾ ಇಲ್ಲ, ಬಾಕ್ಸ್ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ವೈರು ಆಪೋಸಿಟಲ್ಲಿ ಬಂದಿರೋದ್ರಿಂದ ವೈರು ಗ್ಯಾಪ್ ಬಿಡುತ್ತೆ. ಸೊ ನೀವು ಸ್ಟ್ರೈಟಾಗಿ ಎಳ್ಕೊಂಡು ನಾಟ್ ಹಾಕ್ಕೋಬೇಕು. ವೈರು ಗ್ಯಾಪ್ ಬರಬಾರ್ದು, ಆ ರೀತಿ ನೀವು ನಾಟ್ ಹಾಕ್ಕೋಬೇಕಾಗತ್ತೆ. ವೈರ್ನ ನೋಡಿ ಈ ರೀತಿ ಎಳೆದು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ನಾವಿಲ್ಲಿ ಮೂಲೆ ತಿರುಗಿಸ್ಕೊಂಡಾಗ ನೋಡಿ ಇಲ್ಲಿ ನಮಗೆ ಹೋಲು ಬೇರೆ ಥರ ಬಂದಿದೆ. ಸೊ ಇದು ಶಿವನ್ ಕಣ್ ನಾಟು ಅಲ್ಲ, ಬಾಕ್ಸ್ ನಾಟು ಅಲ್ಲ, ಆ ರೀತಿ ಹೋಲ್ ಬಂದಿದೆ. ನಾವಿಲ್ಲಿ ಹಾಕ್ಕೋಬೇಕಾಗಿರೋದು ಬಾಕ್ಸ್ ನಾಟೇ ಹಾಕ್ಕೋಬೇಕು. ನೋಡಿ ಹೀಗೆ ಇದಾದಮೇಲೆ ಇವಾಗ ಈ ಕಡೆ ಸೈಡ್ ಕಾರ್ನರ್ ಇದೆಯಲ್ಲ, ಈ ಸೈಡ್ ಕಾರ್ನರಲ್ಲೂ ನಾವು ಬಾಕ್ಸ್ ನಾಟ್ನೇ ಹಾಕ್ಕೋಬೇಕು.
ನಮಗೆ ಇದೊಂದು ಲೈನಲ್ಲಿ ಹೋಲ್ಸು ಬೇರೆ ಥರ ಬರುತ್ತೆ, ದೊಡ್ಡ ದೊಡ್ಡ ಹೋಲ್ಸ್ ಬರುತ್ತೆ ನೋಡಿ. ಇಲ್ಲೂ ಅಷ್ಟೆ ನೋಡಿ, ಈ ರೀತಿ ಹೋಲ್ಸ್ ಬಂದಿದೆ. ಇವಾಗ ಎರಡು ಕಾರ್ನರ್ ಅಂದರೆ ಎರಡು ಮೂಲೆನ ನಾವು ತಿರುಗಿಸ್ಕೊಂಡಿದ್ದಾಯಿತು. ಈಗ ನೋಡಿ ಹೀಗೆ ತಿರುಗಿಸ್ಕೊಳ್ಳೋಣ. ಹೀಗೆ ತಿರುಗಿಸ್ಕೊಂಡು ಈ ಕಡೆ ಸೈಡ್ ಮೂಲೆ ಇದೆಯಲ್ಲ, ಈ ಮೂಲೆನೂ ನಾವು ತಿರುಗಿಸ್ಕೊಳ್ಳೋಣ ನೋಡಿ. ಇಲ್ಲೂ ಅಷ್ಟೇ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡೆ 4 ಮೂಲೆನೂ ಹಾಕ್ಕೋಬೇಕು. ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡು ನಾನೇನಕ್ಕೆ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ ಅಂದರೆ ನನಗೆ ಲಾಸ್ಟ್ ಲೈನಲ್ಲಿ ಬಾಕ್ಸ್ ನಾಟ್ ಬಂದಿದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ಲೈನು ಲಾಸ್ಟ್ ಲೈನ್ ನೀವೇನು ಬೇಸ್ ಹಾಕ್ಕೊಂಡಿರ್ತೀರಲ್ಲ, ಬೇಸಲ್ಲಿ ಲಾಸ್ಟ್ ಲೈನು ಶಿವನ್ ಕಣ್ ನಾಟ್ ಬಂದಿದ್ರೆ ನೀವು ಶಿವನ್ ಕಣ್ ನಾಟಲ್ಲೇ ಈ ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ಸೊ ಲಾಸ್ಟ್ ಲೈನ್ ಯಾವ ನಾಟ್ ಬರುತ್ತೆ ಅದೇ ನಾಟಲ್ಲೇ ನಾವು ಮೂಲೆ ತಿರುಗಿಸ್ಕೋಬೇಕು ನೋಡಿ. ಇವಾಗ ಈ ಕಾರ್ನರು ತಿರುಗಿಸ್ಕೊಂಡಿದ್ದಾಯಿತು. ಈಗ ಇದೊಂದು ಮೂಲೆ ತಿರುಗಿಸಿದ್ರೆ ನಮಗೆ 4 ಮೂಲೆನೂ ತಿರುಗಿಸ್ಕೊಂಡಿದ್ದಾಗತ್ತೆ. ಸೊ ನಾನು 4 ಮೂಲೆಯಲ್ಲೂ ಬಾಕ್ಸ್ ನಾಟೇ ಹಾಕ್ಕೊಂಡಿದ್ದೀನಿ. ವೈರ್ನ ಟೈಟಾಗಿ ಎಳ್ಕೊಂಡು ನಾಟ್ ಹಾಕ್ಕೊಳ್ಳಿ ಕಾರ್ನರಲ್ಲಿ ಮಾತ್ರ ನೋಡಿ, ಈ ರೀತಿ. ಇವಾಗ 4 ಮೂಲೆನೂ ನೋಡಿ, 4 ಮೂಲೆನೂ ನಾವು ತಿರುಗಿಸ್ಕೊಂಡಿದ್ದಾಗಿದೆ. ಇವಾಗ ಇಲ್ಲಿಂದ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ, ಇದಾದಮೇಲೆ ಇಲ್ಲಿ ನಾವು ನೆಕ್ಸ್ಟ್ ಲೈನ್ನ ಹಾಕ್ಕೊಳ್ಳೋಣ ನೋಡಿ. ಈ ಲೈನಲ್ಲಿ ನನಗೆ ಬಾಕ್ಸ್ ನಾಟ್ ಬಂದಿದೆ. ಸೊ ಈ ಲೈನಲ್ಲಿ ಬಾಕ್ಸ್ ನಾಟ್ ಬಂದಮೇಲೆ ನೆಕ್ಸ್ಟ್ ಲೈನಲ್ಲಿ ನಾನು ಶಿವನ್ ಕಣ್ ನಾಟ್ ಹಾಕ್ಕೋಬೇಕಿತ್ತು, ಆದರೆ ನಾನಿಲ್ಲಿ ಬಾಕ್ಸ್ ನಾಟ್ನೇ ಹಾಕ್ಕೋತಾ ಇದ್ದೀನಿ, ಶಿವನ್ ಕಣ್ ನಾಟ್ ಹಾಕ್ಕೋತಾ ಇಲ್ಲ. ಇದು ಒಂದು ಲೈನ್ ಮಾತ್ರ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ನಮಗೆ ಎತ್ತರ ಹಾಕಿದಾಗ ಪೂರ್ತಿಯಾಗಿ ನಮಗೆ ಶಿವನ್ ಕಣ್ ನಾಟಲ್ಲೇ ಬರಬೇಕಾದ್ರೆ ನಾವು ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ಇದು ಒಂದು ಲೈನ್ ಮಾತ್ರ ನಮಗೆ ಹೋಲ್ಸು ಚೇಂಜ್ ಆಗಿ ಬರುತ್ತೆ, ಶಿವನ್ ಕಣ್ ನಾಟ್ ಬರೋದಿಲ್ಲ ನೋಡಿ. ಹೋಲ್ಸು ಸ್ವಲ್ಪ ದೊಡ್ಡ ದೊಡ್ಡ ಹೋಲ್ಸ್ ಆಗಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಇದು ಒಂದು ಲೈನು ನೆಕ್ಸ್ಟ್ ಲೈನ್ ಮಾತ್ರ ನಮ್ಗೆ ಆ ರೀತಿ ಬರುತ್ತೆ. ಸೊ ಇಲ್ಲಿ ಇಂಟು ಮಾರ್ಕ್ ಏನಿದೆ, ಈ ಇಂಟು ಮಾರ್ಕಲ್ಲಿರೋ ವೈರ್ಗಳನ್ನ ತೊಗೊಂಡು ನಾನಿಲ್ಲಿ ಬಾಕ್ಸ್ ನಾಟ್ ಹಾಕ್ಕೋತಾ ಇದ್ದೀನಿ. ಇದು ಒಂದು ಲೈನ್ ಮಾತ್ರ. ಸೊ ಬೇಸು ನಮಗೆ ಲಾಸ್ಟ್ ಲೈನು ಬಾಕ್ಸ್ ನಾಟ್ ಬಂದಿದೆ. ಎತ್ತರ ಹಾಕ್ಕೋಬೇಕಾದ್ರೆ ಫಸ್ಟ್ ಲೈನು ನಾನು ಬಾಕ್ಸ್ ನಾಟಲ್ಲೇ ಹಾಕ್ಕೋತಾ ಇದ್ದೀನಿ. ಆವಾಗಲೇ ನಮಗೆ ಪೂರ್ತಿ ಎತ್ತರ ಹಾಕಿದಾಗ ಶಿವನ್ ಕಣ್ ನಾಟಲ್ಲಿ ಕ್ಲಿಯರಾಗಿ ಬರೋದು. ಸೊ ಇದೊಂದು ಲೈನ್ ಮಾತ್ರ ನಮಗೆ ಹೋಲ್ಸು ದೊಡ್ಡದಾಗಿ ಬರುತ್ತೆ. ಸೊ ಇದು ಎತ್ತರಕ್ಕೆ ಬರುತ್ತೆ, ಇದಷ್ಟು ಗೊತ್ತಾಗೋದಿಲ್ಲ. ಸೊ ನೋಡಿ, ಹೀಗಿಟ್ಟಾಗ ಹೀಗೆ ಕುತ್ಕೊಳ್ಳುತ್ತೆ, ಅದಷ್ಟು ಗೊತ್ತಾಗೋದಿಲ್ಲ. ಬ್ಯಾಸ್ಕೆಟ್ ಪೂರ್ತಿಯಾಗಿ ಫಿನಿಶ್ ಆದಮೇಲೆ ನಿಮಗೆ ಗೊತ್ತಾಗತ್ತೆ. ನೋಡಿ ಹೀಗೆ. ಇವಾಗ ಈ ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ಈ ಲೈನ್ ಪೂರ್ತಿಯಾಗಿ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ಲೈನ್ ನಮಗೆ ನೋಡಿದ್ರೆ ಪೂರ್ತಿ ಬಾಕ್ಸ್ ನಾಟ್ ಬರುತ್ತೆ. ಸೊ ನೋಡಿ, ಹೋಲ್ಸು ಈ ರೀತಿ ಹೋಲ್ಸ್ ಬರುತ್ತೆ. ಶಿವನ್ ಕಣ್ ನಾಟ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕೋದು ಅಷ್ಟು ಈಸಿ ಏನಲ್ಲ ಫ್ರೆಂಡ್ಸ್, ತುಂಬ ಕಷ್ಟ ಇದೆ. ಸೊ ಇದರಲ್ಲಿ ನೀವು ಚಿಕ್ಕ ಸೈಜ್ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೊಳ್ಳೋದು ಬೆಟರು. ಯಾಕೆ ಅಂದರೆ ಇವಾಗ ನಾನು ಈ ಲೈನ್ ತೋರಿಸ್ಕೊಟ್ಟೆ, ಮೂಲೆ ತಿರುಗಿಸ್ಕೊಳ್ಳೋದು, ಈ ಲೈನ್ ಹಾಕ್ಕೊಳ್ಳೋದು ಇದೆಯಲ್ಲ, ಈ ಸ್ಟೆಪ್ಪಲ್ಲೇ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಮತ್ತು ತುಂಬ ಕನ್ಫ್ಯೂಸ್ ಕೂಡ ಆಗುತ್ತೆ. ಸೊ ಇವಾಗ ನೋಡಿ, ಈ ಲೈನ್ ಕಂಪ್ಲೀಟ್ ಆಯ್ತಲ್ವಾ. ಇವಾಗ ಈ ಕಡೆ ಸೈಡಲ್ಲಿ ಕೂಡ ನಾವು ಅದೇ ರೀತಿ ಹಾಕ್ಕೊಳ್ಳೋಣ ನೋಡಿ. ಇದೊಂದು ಲೈನು ಬಾಕ್ಸ್ ನಾಟ್ ಹಾಕ್ಕೊಳ್ಳೋಣ. ತುಂಬ ಜನಕ್ಕೆ ಈ ಸ್ಟೆಪ್ಪಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನೋಡಿಕೊಂಡು ನೀವು ಹಾಕ್ಕೋಬೇಕಾಗತ್ತೆ. ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಸೊ ನೀವು ಶಿವನ್ ಕಣ್ ನಾಟ್ ಬ್ಯಾಸ್ಕೆಟ್ ನಾರ್ಮಲ್ ಬ್ಯಾಸ್ಕೆಟ್ ಹಾಕೋದೇ ಸ್ವಲ್ಪ ಕಷ್ಟ ಇದೆ, ಯಾಕೆಂದರೆ ರಿವರ್ಸ್ ನಾಟ್ ಹಾಕ್ಕೊಳ್ಳೋದು ಅಷ್ಟು ಈಸಿ ಏನಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಹಾಕೋರಿಗೆ ತುಂಬ ಕಷ್ಟ ಅನಿಸುತ್ತೆ, ಬಟ್ ಹಾಕ್ತಾ ಹಾಕ್ತಾ ತುಂಬ ಈಸಿ ಫ್ರೆಂಡ್ಸ್ ಇದು. ಮತ್ತು ಹಾಕಿದ್ಮೇಲೆ ತುಂಬ ಸುಂದರವಾಗಿ ಬರುತ್ತೆ ಡಿಸೈನ್. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಕೋವಾಗ ಅಷ್ಟೇ ಕಷ್ಟ ಅನಿಸುತ್ತೆ, ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಎಫರ್ಟ್ ಹಾಕಿರ್ತೀವಿ ಆ ಎಫರ್ಟಿಗೆ ತಕ್ಕಂಗೆ ಬ್ಯಾಗ್ ಬರುತ್ತೆ. ಸೊ ಡಿಸೈನು ಅಷ್ಟೇ ತುಂಬ ಕ್ಯೂಟಾಗಿ ಕಾಣುತ್ತೆ, ತುಂಬ ಸುಂದರವಾಗಿ ಬರುತ್ತೆ ಬ್ಯಾಸ್ಕೆಟ್ ಇದು. ಆದರೆ ನಾವು ಹಾಕಬೇಕಾದ್ರೆ ಮನೆನ ಎಲ್ಲೂ ಕೆಡಿಸ್ದಂಗೆ ನಾವು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ಕಲಿಯೋವಂಥವ್ರು ಮಿನಿ ಬ್ಯಾಸ್ಕೆಟ್, ನಾನು ಶಿವನ್ ಕಣ್ ನಾಟ್ದು ಕ್ರಾಸ್ ಕಟ್ ಬ್ಯಾಸ್ಕೆಟ್ ಮಿನಿ ಬ್ಯಾಸ್ಕೆಟ್ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಅದನ್ನು ನೋಡಿಬಿಟ್ಟು
ಚಿಕ್ಕ ಬಾಸ್ಕೆಟ್ನ ಚಿಕ್ಕ ಬಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬಾಸ್ಕೆಟ್ನ ಹಾಕೋದು ಬೆಟರು. ನಾರ್ಮಲ್ ರನ್ನಿಂಗ್ ವೈರ್ ಹಾಕೋ ಬಾಸ್ಕೆಟೇ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಆ ಬಾಸ್ಕೆಟಿಗೆ ಹೋಲಿಸ್ಕೊಂಡ್ರೆ ಈ ಬಾಸ್ಕೆಟ್ ಇನ್ನೂ ಕಷ್ಟ ಅನಿಸುತ್ತೆ. ಸೊ ಶಿವನ್ ನಾಟ್ ಹಾಕಿ ರೂಢಿ ಇರೋರ್ಗಾದರೆ ಈಸಿ ಅನಿಸುತ್ತೆ. ಸೊ ಸ್ಟಾರ್ಟಿಂಗ್ ಹಾಕೋ ಅಂಥವ್ರಿಗೆ ಶಿವನ್ ನಾಟ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಈ ಲೈನ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಾವು ಈ ಕಡೆ ಸೈಡಲ್ಲಿ ಕಾರ್ನರ್ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ಇವಾಗ ನಾನು ಈ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಈ ಕಡೆ ಸೈಡ್ ಕೂಡ ನಾನು ಒಂದು ಲೈನು ಬಾಕ್ಸ್ ನಾಟಲ್ಲೇ ಹಾಕ್ಕೊಂಡಿದ್ದೀನಿ. ನೋಡಿ ಹೋಲ್ಸ್ ಈ ರೀತಿ ಬರುತ್ತೆ. ಸೊ ಇದು ನಮಗೆ ಬಾಸ್ಕೆಟ್ ಹೀಗಿಟ್ಟಾಗ ಇದು ಎತ್ತರಕ್ಕೆ ಬರುತ್ತೆ, ತಳ ಬರುತ್ತೆ. ಸೊ ಇದು ಗೊತ್ತಾಗೋದಿಲ್ಲ. ಇವಾಗ ನೋಡಿ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡಲ್ಲಿ ನಾನು ಒಂದೊಂದು ಲೈನು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಈ ಸೈಡಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ಇವಾಗ ನೋಡಿ ಹೀಗಿಟ್ಟಾಗ ನಮಗೆ ಇಲ್ಲಿ ವಿ ಶೇಪಲ್ಲಿ ಬರಬೇಕು. ನಮಗೆ ಬೇಸ್ ಹಾಕಿದ್ಮೇಲೆ ಈ ರೀತಿ ವಿ ಶೇಪಲ್ಲೇ ಬರುತ್ತೆ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು. ನೋಡಿ ನಾನಿಲ್ಲಿ ಮೂಲೆ ತಿರುಗಿಸ್ಕೊಂಡಾಗ ಬಾಕ್ಸ್ ನಾಟ್ ಹಾಕ್ಕೊಂಡು ಮೂಲೆ ತಿರುಗಿಸ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗ ಇದೇ ವೈರ್ನ ರನ್ನಿಂಗ್ ವೈರಾಗಿ ಇಟ್ಕೊಂಡು ನಾವು ಇಲ್ಲಿವರೆಗೂ ನಾಟ್ ಹಾಕ್ಕೋಬೇಕು. ನೋಡಿ ಮೂಲೆ ತಿರುಗಿಸ್ಕೊಂಡಾಗ ನಾನಿಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿರೋ ವೈರ್ನ ತೊಗೊಂಡು ನಾನಿಲ್ಲಿ ಶಿವನ್ ನಾಟ್ನ ಹಾಕ್ಕೋತಾ ಇದ್ದೀನಿ. ಈ ಲೈನು ಬಾಕ್ಸ್ ನಾಟ್ ಹಾಕ್ಕೋಬಾರ್ದು. ಈ ಲೈನಲ್ಲಿ ಒಂದು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಒಂದು ಶಿವನ್ ನಾಟ್ ಹಾಕ್ಕೋಬೇಕು. ಈ ಕಡೆ ಸೈಡಲ್ಲಿ ನಾವು ಇದೇ ರೀತಿ ಹಾಕ್ಕೋಬೇಕು. ಇವಾಗ ಒಂದು ಬಾಕ್ಸ್ ನಾಟ್ ಹಾಕ್ಕೋಬೇಕು. ಮತ್ತು ಒಂದು ಶಿವನ್ ನಾಟ್ನ ಹಾಕ್ಕೋಬೇಕು. ನೋಡಿ ಹೀಗೆ ಇಲ್ಲಿ ನೋಡಿ ನಮಗೆ ಶಿವನ್ ನಾಟೇ ಬರ್ತಾ ಇದೆ. ಇಲ್ಲಿ ಮಾತ್ರ ನಮಗೆ ಹೋಲ್ಸು ಚೇಂಜ್ ಆಗಿ ಬಂದಿದೆ. ಸೊ ನಾವೀಗ 2 ಲೈನು ಬಾಕ್ಸ್ ನಾಟ್ ಹಾಕ್ಕೊಂಡಿರೋದ್ರಿಂದ ಆ ರೀತಿ ಬಂದಿದೆ. ಸೊ ಈಗ ಒಂದು ಬಾಕ್ಸ್ ನಾಟು ಒಂದು ಶಿವನ್ ನಾಟು ಈ ಲೈನಲ್ಲಿ ನಾವು ಒಂದು ಲೈನು ಪೂರ್ತಿ ಬಾಕ್ಸ್ ನಾಟ್ ಹಾಕ್ಕೋಬಾರ್ದು. ನೋಡಿ ಈ ಬಾಕ್ಸ್ ನಾಟ್ ನಾವು ಇಲ್ಲೇನು ಮೂಲೆ ತಿರುಗಿಸ್ಕೊಂಡಾಗ ಬಾಕ್ಸ್ ನಾಟ್ ಬಂದಿತ್ತು, ಇದೇ ವೈರ್ನ ರನ್ನಿಂಗ್ ವೈರಾಗಿ ಇಟ್ಕೊಂಡು ನಾವು ರನ್ನಿಂಗ್ ವೈರು ಹಾಕ್ಕೊಂಡು ನಾರ್ಮಲ್ ಬ್ಯಾಸ್ಕೆಟ್ ಹಾಕ್ಕೊಳ್ಬೇಕಾದ್ರೆ ರನ್ನಿಂಗ್ ವೈರ್ ಯೂಸ್ ಮಾಡ್ಕೊಂಡು ಹಾಕ್ತೀವಲ್ವ, ಆ ರೀತಿ ನಾವಿಲ್ಲಿ ಹಾಕ್ಕೋಬೇಕಾಗತ್ತೆ. ಆ ವೈರ್ನ ರನ್ನಿಂಗ್ ವೈರಾಗಿ ಇಟ್ಕೊಂಡು ಹಾಕ್ಕೋಬೇಕು. ನೋಡಿ ಇವಾಗ ಒಂದು ಬಾಕ್ಸ್ ನಾಟ್. ಇವಾಗ ನೋಡಿ ಇಲ್ಲಿಗೆ ನಾವು ಕ್ಲೋಸ್ ಮಾಡ್ಕೋಬೇಕು. ಇನ್ನೂ ಒಂದು ನಾಟ್ ಇದೆ ಅನ್ಬೇಕಾದ್ರೆ ನಾವು ಸ್ಟಾಪ್ ಮಾಡ್ಕೋಬೇಕು. ನೋಡಿ ಇಲ್ಲೂ ಬಾಕ್ಸ್ ನಾಟ್ ಬಂದಿದೆ, ಇಲ್ಲೂ ಬಾಕ್ಸ್ ನಾಟ್ ಬಂದಿದೆ. ಇವಾಗ ಈ ಲೈನ್ ಪೂರ್ತಿ ನಾವು ನೆಕ್ಸ್ಟು ಒಂದು ಲೈನ್ ಪೂರ್ತಿ ಹಾಕ್ಕೋಬೇಕಾದ್ರೆ ನಮಗೆ ನೆಕ್ಸ್ಟ್ ಲೈನ್ ಶಿವನ್ ನಾಟ್ ಬರುತ್ತೆ. ಇಲ್ಲಿಗೆ ನಾವು ಸ್ಟಾಪ್ ಮಾಡ್ಕೋಬೇಕಾಗತ್ತೆ. ಇಲ್ಲಿವರೆಗೂ ಹಾಕ್ಕೋಬಾರ್ದು. ನೆಕ್ಸ್ಟು ನಾಟು ನಾವು ಶಿವನ್ ನಾಟ್ ಹಾಕ್ಕೋಬೇಕು. ಸೊ ಇಲ್ಲಿ ಬಾಕ್ಸ್ ನಾಟ್ ಬಂದಿರೋದ್ರಿಂದ ನಾವು ಇಲ್ಲಿಗೆ ಎಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಈ ಕಡೆ ಕಾರ್ನರು ಅಷ್ಟೇ. ನೋಡಿ ಈ ಕಡೆ ಸೈಡ್ ಇದೆಯಲ್ಲ, ಈ ಕಡೆ ಸೈಡು ನೋಡಿ ಈ ವೈರು ಈ ಬಾಕ್ಸ್ ನಾಟಲ್ಲಿ ಬಂದಿದೆಯಲ್ಲ, ಈ ವೈರ್ನ ರನ್ನಿಂಗ್ ವೈರಾಗಿ ಇಟ್ಕೊಂಡು ನಾವು ಇಲ್ಲಿವರೆಗೂ ನಾಟ್ ಹಾಕ್ಕೋಬೇಕು. ಲಾಸ್ಟ್ ನಾಟ್ ಹಾಕ್ಕೋಬಾರ್ದು. ಇನ್ನೂ ಒಂದು ನಾಟ್ ಇದೆ ಅನ್ಬೇಕಾದ್ರೆ ಸ್ಟಾಪ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ಬಾಕ್ಸ್ ನಾಟ್ ಆಗಿದೆ ಅಲ್ವಾ, ಇಲ್ಲಿ ಈ ವೈರ್ನ ಹೇಗೆ ಇಟ್ಕೊಂಡು ನಾವು ಶಿವನ್ ನಾಟ್ ಹಾಕ್ಕೋಬೇಕು. ಸೊ ಇಲ್ಲಿ ನಮಗೆ ವಿ ಶೇಪಲ್ಲಿ ಏನು ಬಂದಿದೆ ಇಲ್ಲಿ ಹಾಕ್ಕೋಬೇಕಾದ್ರೆ ನಾವು ರನ್ನಿಂಗ್ ವೈರಾಗಿ ಇಟ್ಕೊಂಡು ಹಾಕ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ರನ್ನಿಂಗ್ ವೈರ್ ತೊಗೊಳ್ಳೋ ಹಾಗಿಲ್ಲ. ಈ ನಾಟಲ್ಲಿ ಬಂದಿದೆಯಲ್ಲ ವೈರು, ಅದೇ ವೈರ್ನ ನಾವು ರನ್ನಿಂಗ್ ವೈರ್ ಅಂತ ಇಟ್ಕೊಂಡು ಹಾಕ್ಕೊಂಡು ಹೋಗಬೇಕು ನಾಟ್ನ. ನೋಡಿ ಇವಾಗ ಇಲ್ಲಿ ಶಿವನ್ ನಾಟ್ ಬಂತು. ನೆಕ್ಸ್ಟ್ ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ಇವಾಗ ಇಲ್ಲಿ ಶಿವನ್ ನಾಟ್ ಹಾಕ್ಕೋಬೇಕು.
ನೋಡಿ ಹೀಗೆ. ಇವಾಗ ಬಾಕ್ಸ್ ನಾಟ್ ಹಾಕ್ಕೋಬೇಕು. ನೋಡಿ ಇವಾಗ ಇಲ್ಲಿ ಶಿವನ್ ಕಣ್ಣು ನಾಟ್ ಹಾಕೋಬೇಕು. ನೆಕ್ಸ್ಟು ಬಾಕ್ಸ್ ನಾಟ್ ಹಾಕೋಬೇಕು. ನೋಡಿ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ 3 ನಮಗೆ ಬಾಕ್ಸ್ ನಾಟ್ ಬಂದಿದೆ. ಈ ಲೈನು ನಾವು ಹಾಕ್ಕೋಬಾರ್ದು. ಈ ಎಂಡಿಂಗ್ ನಾವೇನು ನಾಟ್ ಬಿಟ್ಟಿರ್ತೀವಲ್ಲ, ಈ ನಾಟ್ನಲ್ಲಿ ಈ ನಾಟು ಹಾಕ್ಕೋಬಾರ್ದು ನಾವು. ಸೊ ಇಲ್ಲಿ ಬಾಕ್ಸ್ ನಾಟಿಗೆ ಎಂಡ್ ಮಾಡ್ಕೋಬೇಕು. ನೋಡಿ ನೀವಿಲ್ಲಿ ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬರುತ್ತೆ, ಮೂಲೆ ತಿರುಗಿಸ್ಕೊಂಡಿರೋ ಹತ್ರ. ಇವಾಗ ನೋಡಿ ನೀವಿಲ್ಲಿ ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ನಮಗೆ 2 ಡೈಮಂಡ್ ಮಾತ್ರ ಇತ್ತಲ್ಲ, ಇವಾಗ ಇದು 4 ಡೈಮಂಡ್ ಬರುತ್ತೆ. ಸೊ ನೋಡಿ ಹೇಗೆ ಬರುತ್ತೆ ಅಂತ. ಇವಾಗ ಈ ಕಡೆ ಸೈಡ್ ಆಯ್ತಲ್ವಾ, ಈ ಕಡೆ ಸೈಡ್ ನಾನು ಯಾವ ರೀತಿ ಹಾಕ್ಕೊಂಡೆ, ಈ ಕಡೆ ಸೈಡು ಅದೇ ರೀತಿ ಹಾಕ್ಕೋಬೇಕು. ಇವಾಗ ನಾನು ಈ ಕಡೆ ಸೈಡು ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ಪು ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ತೀನಿ. ಇವಾಗ ನೋಡಿ ನೀವು ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಲ್ವ, ಇಲ್ಲಿ ಕೂಡ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ. ಈ ಸೈಡು ಅಷ್ಟೇ 2 ಲೈನು ಬಾಕ್ಸ್ ನಾಟೇ ಹಾಕ್ಕೊಂಡಿರೋದ್ರಿಂದ ಈ ರೀತಿ ಹೋಲ್ಸ್ ಬಂದಿದೆ. ಇವಾಗ ನೋಡಿ ಇಲ್ಲಿ ನಾನು ಈ ನಾಟ್ವರೆಗೂ ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ. ಈ ನಾಟಿಂದ ನಾನು ಕಂಟಿನ್ಯೂ ಮಾಡಿಲ್ಲ, ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಲೈನ್ ಪೂರ್ತಿ ಬರೋ ರೀತಿ ನಾವು ಮಾಡ್ಕೋಬೇಕು. ಸೊ ಈ ಕಡೆ ಕಾರ್ನರ್ ಕೂಡ ಅಷ್ಟೇ ನೋಡಿ ಈ ರೀತಿ 3 ಲೈನ್ಸ್ ಬಂದಿದೆ. ಇವಾಗ ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕೋದು ನೋಡೋಣ. ನೋಡಿ ಇವಾಗ ಇಲ್ಲಿ ಬಾಕ್ಸ್ ನಾಟ್ ಬಂದಿದೆಯಲ್ವಾ, ಇವಾಗ ಇಲ್ಲಿ ನಾವು ಶಿವನ್ ಕಣ್ಣು ನಾಟ್ನ ಹಾಕ್ಕೋಬೇಕು. ಈ ಲೈನ್ ಕೂಡ ನಮಗೆ ಹೋಲ್ಸು ಕರೆಕ್ಟಾಗಿ ಬರೋದಿಲ್ಲ. ಸೊ ನೆಕ್ಸ್ಟ್ ಲೈನಿಂದ ನಮಗೆ ಶಿವನ್ ಕಣ್ಣು ನಾಟು ಕ್ಲಿಯರಾಗಿ ಬರುತ್ತೆ. ಸೊ ನೋಡಿ ಇದನ್ನು ಸ್ವಲ್ಪ ಟೈಟಾಗಿ ಎಳ್ಕೊಂಡು ನಾವು ಈ ನಾಟ್ನ ಹಾಕ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಸೊ ಇದು ನೋಡಿ ಇಲ್ಲಿ ವೈರ್ ಸ್ವಲ್ಪ ಲೂಸ್ ಆಗಿದೆ, ಇದನ್ನು ಟೈಟ್ ಮಾಡ್ಕೊಳ್ಳೋಣ ಹೀಗೆ. ಇವಾಗ ಇಲ್ಲಿಂದ ಈ ಲೈನ್ ಪೂರ್ತಿಯಾಗಿ ನಾನು ಶಿವನ್ ಕಣ್ಣು ನಾಟ್ನೇ ಹಾಕೋತಾ ಇದ್ದೀನಿ. ಇಲ್ಲಿಂದ ನಾವು ಸೇಮ್ ನಾಟ್ಸ್ನ ಹಾಕ್ಕೊಳ್ಳೋ ಹಾಗಿಲ್ಲ. 1 ಲೈನ್ ಶಿವನ್ ಕಣ್ಣು ನಾಟ್ ಹಾಕ್ಕೊಂಡ್ರೆ 1 ಲೈನ್ ಬಾಕ್ಸ್ ನಾಟ್ ಹಾಕೋಬೇಕು. ಈ ಕಾರ್ನರಲ್ಲಿ ನಮಗೆ ವಿ ಶೇಪ್ ಏನು ಬಂದಿದೆಯಲ್ಲ, ಆ ವಿ ಶೇಪಲ್ಲಿ ಮಾತ್ರ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ವೈರ್ ಸ್ವಲ್ಪ ಲೂಸ್ ಆಗ್ತಾ ಇದೆ. ನಾವು ಪಕ್ಕದಲ್ಲಿ ನಾಟ್ ಹಾಕೋವರೆಗೂ ಈ ವೈರ್ ಲೂಸ್ ಆಗ್ತಾ ಇರುತ್ತೆ. ಸೊ ನೋಡಿ ಹೀಗೆ. ಇವಾಗ ಈ ಕಡೆ ಸೈಡಲ್ಲಿ ನಾವು ಹಾಕ್ಕೊಂಬಿಡೋಣ ಫಸ್ಟು. ನೋಡಿ ವೈರ್ ಲೂಸ್ ಆಗ್ತಾಯಿದೆ. ಇವಾಗ ಇಲ್ಲಿ ಶಿವನ್ ಕಣ್ಣು ನಾಟ್ ಹಾಕ್ಕೊಂಡಿದ್ದೀವಲ್ವ, ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೋಬೇಕು ಪಕ್ಕದ ನಾಟು. ಇದನ್ನು ನಾವು ರನ್ನಿಂಗ್ ವೈರ್ ತೊಗೊಂಡು ಹಾಕೋತೀವಲ್ವ ಬ್ಯಾಸ್ಕೆಟು, ಆ ರೀತಿ ಹಾಕ್ಕೋಬೇಕು. ಈ ವಿ ಶೇಪಲ್ಲಿ ಮಾತ್ರ 1 ಲೈನ್ ಬಾಕ್ಸ್ ನಾಟು 1 ಲೈನ್ ಶಿವನ್ ಕಣ್ಣು ನಾಟ್ ಹಾಕ್ಕೋಬಾರ್ದು ವಿ ಶೇಪಲ್ಲಿ, ಆವಾಗ ಸರಿಯಾಗಿ ಬರೋದಿಲ್ಲ. ಸೊ ನೋಡಿ ಇವಾಗ ಇಲ್ಲಿ ಶಿವನ್ ಕಣ್ಣು ನಾಟ್ ಹಾಕ್ಕೋಬೇಕು. ನೆಕ್ಸ್ಟು ಬಾಕ್ಸ್ ನಾಟ್ ಹಾಕ್ಕೋಬೇಕು. ನಮಗೆ ಇದು ಒಂದೇ ಲೈನ್ ಬರೋ ರೀತಿ ನಾವು ಹಾಕ್ಕೊಳ್ಳೋಣ, ಆಮೇಲೆ ನಮಗೆ ಈಸಿ ಅನಿಸುತ್ತೆ. ಇಲ್ಲ ನೀವು ಡೈಮಂಡ್ ಹಾಕೋತೀನಿ ಅಂದರೂ ಹಾಕ್ಕೋಬೋದು, ಬಟ್ ಕಷ್ಟ ಅನಿಸುತ್ತೆ. ಇದು ಈಸಿ ಮೆಥಡ್ ನಿಮಗೆ. ನೋಡಿ ಇವಾಗ ಇದು ಬಾಕ್ಸ್ ನಾಟ್ ಆಯ್ತಲ್ವ, ಇಲ್ಲಿ ಶಿವನ್ ಕಣ್ಣು ನಾಟ್ ಹಾಕ್ಕೋಬೇಕು.
ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೋಬೇಕು. ನೋಡಿ ಇವಾಗ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ಕೋಬೇಕು. ನೆಕ್ಸ್ಟ್ ಶಿವನ್ ಕಣ್ಣಾಟ್ ಹಾಕ್ಕೋಬಾರ್ದು. ನೋಡಿ ಇಲ್ಲಿ ನಮಗೆ ಒಂದೇ ಲೈನ್ ಬರುತ್ತೆ. ಈ ರೀತಿ ಒಂದೇ ಲೈನ್ ಬರೋವರೆಗೂ ಹಾಕ್ಕೋಬೇಕು. ಹೀಗೆ ನಾವು ಹಾಕ್ಕೊಳ್ತಾ ಹೋದರೆ ನಮಗೆ ಲೈನ್ ಹೆಚ್ಚು ಕಮ್ಮಿ ಆಗುತ್ತೆ. ಫಸ್ಟ್ ಟೈಮ್ ಹಾಕೋಂಥವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ನಾನು ಲೈನ್ ವೈಸಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ ಬಾಕ್ಸ್ ನಾಟ್ ಬಂದಿದೆ. ಇವಾಗ ನೀವು ನೋಡ್ಬೋದು. ಇವಾಗ ನೋಡಿ ಇಲ್ಲಿ ನಾನು ಶಿವನ್ ಕಣ್ಣಾಟ್ ಹಾಕ್ಕೊಂಡಿದ್ದೀನಲ್ಲ, ಈ ಲೈನ್ ಪೂರ್ತಿಯಾಗಿ ನಾನು ಶಿವನ್ ಕಣ್ಣಾಟ ಹಾಕ್ಕೋತಾ ಇದ್ದೀನಿ. ಇನ್ನು ಎತ್ತರ ಪೂರ್ತಿಯಾಗಿ ನಾವು ಇದೇ ರೀತಿನೇ ಹಾಕ್ಕೊಂಡು ಹೋಗಬೇಕು. ನೋಡಿ ಹೀಗೆ ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ಬಾಕ್ಸ್ ನಾಟ್ ಬಂದಿದೆಯಲ್ಲ, ಈ ಲೈನ್ ಪೂರ್ತಿಯಾಗಿ ನಮಗೆ ಬಾಕ್ಸ್ ನಾಟೇ ಬಂದಿದೆ. ಸೊ ಈ ಲೈನ್ ಶಿವನ್ ಕಣ್ಣ್ ನಾಟ್ ಬಂದಿದೆಯಲ್ಲ, ಈ ಲೈನ್ ಪೂರ್ತಿಯಾಗಿ ನಮಗೆ ಶಿವನ್ ಕಣ್ಣ್ ನಾಟೇ ಬರುತ್ತೆ. ಸೊ ನೋಡಿ ಇಲ್ಲಿ ಶಿವನ್ ಕಣ್ಣ್ ನಾಟ್ ಹಾಕ್ಕೋಬೇಕು. ಸೊ ನೋಡಿ ಇಲ್ಲಿ ಕೂಡ ಅಷ್ಟೇ ನಮ್ಗೆ ಇದೊಂದು ಈ ಎರಡು ಲೈನು ಮಾತ್ರ ಹೋಲ್ಸು ಡಿಫ್ರೆಂಟಾಗಿ ಬರುತ್ತೆ, ಸ್ವಲ್ಪ ಚೇಂಜ್ ಆಗಿ ಬರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಇನ್ನೇನು ಎತ್ತರ ಹಾಕೋತೀವಿ ಅದು ಪೂರ್ತಿ ನಮಗೆ ಇದೇ ರೀತಿ ಶಿವನ್ ಕಣ್ಣ್ ನಾಟಲ್ಲೇ ಬರುತ್ತೆ. ಸೊ ಹೀಗೆ ಇಟ್ಟಾಗ ಇದು ಹೀಗೆ ಕೂತ್ಕೊಳ್ಳುತ್ತೆ, ಬಟ್ ನಮ್ಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಸೊ ಇವಾಗ ನಾನು ತೋರಿಸಿದ್ನಲ್ಲ ಇದೇ ರೀತಿ ಈ ಲೈನ್ ಪೂರ್ತಿಯಾಗಿ ಹಾಕ್ಕೊಂಡು ಇಲ್ಲಿ ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ನೋಡಿ ಈ ಲೈನ್ ಪೂರ್ತಿ ನಾನು ಶಿವನ್ ಕಣ್ಣ್ ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕೋದು ನೋಡೋಣ. ನೋಡಿ ಇಲ್ಲಿ ಶಿವನ್ ಕಣ್ಣ್ ನಾಟ್ ಬಂದಿದೆಯಲ್ವಾ, ಈ ವೈರ್ನ ತೊಗೊಂಡು ರನ್ನಿಂಗ್ ವೈರಾಗಿ ಇಟ್ಕೊಂಡು ನೋಡಿ ಇಲ್ಲಿವರೆಗೂ ನಾಟ್ ಹಾಕ್ಕೋಬೇಕು. ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೋಬೇಕು. ಈ ಸೈಡಲ್ಲಿ ನಾವು ವಿ ಶೇಪಲ್ಲಿ ಏನು ಹಾಕ್ಕೋತೀವಿ, ಇಲ್ಲಿ ಸೆಂಟ್ರಲ್ಲಿ ನಾವು ಹಾಕ್ಕೋತೀವಲ್ಲ ಅದೇ ರೀತಿ ಹಾಕ್ಕೋಬಾರ್ದು. ಸೊ ನಾವು ರನ್ನಿಂಗ್ ವೈರ್ ಹಾಕ್ಕೊಂಡು ಬ್ಯಾಸ್ಕೆಟ್ ಹಾಕ್ತೀವಲ್ವಾ, ಆ ರೀತಿ ಹಾಕ್ಕೋಬೇಕು. ಇಲ್ಲಿ ಶಿವನ್ ಕಣ್ಣ್ ನಾಟ್ ಹಾಕ್ಕೋತಾ ಇದ್ದೀನಿ. ಇವಾಗ ಒಂದು ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಇಲ್ಲೊಂದು ಶಿವನ್ ಕಣ್ಣ್ ನಾಟ್ ಹಾಕೋಬೇಕು. ನೋಡಿ ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕೋಬೇಕು. ನೋಡಿ ಈ ರೀತಿ ಹಾಕ್ಕೋಬೇಕು. ಇವಾಗ ಈ ಲೈನ್ ಪೂರ್ತಿ ನಮಗೆ ಒಂದೇ ಲೆವೆಲಲ್ಲಿ ಬರ್ತಾ ಇದೆ. ನೋಡಿ ಈ ರೀತಿ ಹಾಕ್ಕೋಬೇಕು. ಈ ಲೈನ್ ಪೂರ್ತಿ ಲೆವೆಲಲ್ಲಿ ಬರೋವರೆಗೂ ನಾವು ಇದೇ ರೀತಿ ಇಲ್ಲಿ ಈ ರೀತಿ ಕ್ರಾಸಾಗಿ ಹಾಕ್ಕೋಬೇಕು ವಿ ಶೇಪಲ್ಲಿ. ಇಲ್ಲಿ ಸೆಂಟ್ರಲ್ಲಿ ನಾವು ಸೆಂಟ್ರಲ್ಲಿ ಇವಾಗ ಯಾವ ರೀತಿ ಹಾಕ್ಕೊಂಡೆ ಅದೇ ರೀತಿ ಹಾಕ್ಕೋಬೇಕು. ಇವಾಗ ಇಲ್ಲಿ ಯಾವ ರೀತಿ ಹಾಕ್ಕೊಂಡೆ ಈ ಸೈಡ್ ಕೂಡ ಅದೇ ರೀತಿ ಹಾಕ್ಕೊಂಡು ನಾನು ತೋರಿಸ್ತೀನಿ. ಇವಾಗ ನೋಡಿ ಈ ಕಡೆ ಸೈಡಲ್ಲೂ ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನನಗೆ 5 ನಾಟ್ ಬಂದಿದೆ. ಸೊ ಈ ಸೈಡಲ್ಲೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲೂ ಅಷ್ಟೇ ನನಗೆ 5 ನಾಟ್ ಬಂದಿದೆ. ಇವಾಗ ಇಲ್ಲಿ ನಾವು ಬಾಕ್ಸ್ ನಾಟ್ನ ಹಾಕ್ಕೋಬೇಕು. ನೋಡಿ ಇವಾಗ ಒಂದು ಲೈನು ಬಾಕ್ಸ್ ನಾಟ್ ಹಾಕ್ಕೊಂಡು ಬರಬೇಕು. ನಾವು ಲಾಸ್ಟ್ ಲೈನ್ ಶಿವನ್ ಕಣ್ಣ್ ನಾಟ್ ಹಾಕ್ಕೊಂಡಿದ್ವಲ್ವಾ, ಈ ಲೈನಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೋಬೇಕು. ನೋಡಿ ಈ ಲೈನಿಂದ ನಮಗೆ ಶಿವನ್ ಕಣ್ಣ್ ನಾಟು ನೀಟಾಗಿ ಬರುತ್ತೆ. ನೋಡಿ ನೀವು ಇಲ್ಲಿ ನೋಡ್ಬೋದು. ನೋಡಿ ಈ 2 ಲೈನ್ ಮಾತ್ರ ನಮಗೆ ಚೇಂಜ್ ಆಗಿ ಬರುತ್ತೆ. ಸೊ ಇದನ್ನ ಎತ್ತರ ಪೂರ್ತಿಯಾಗಿ ನಾವು ಇದೇ ರೀತಿನೇ ಹಾಕ್ಕೋಬೇಕಾಗತ್ತೆ.
ಇವಾಗ ಇಲ್ಲಿ ಇದೇ ರೀತಿ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡು ಬರ್ತೀನಿ ಒಂದು ಲೈನು. ಇವಾಗ ಈ ಕಡೆ ಸೈಡಲ್ಲಿ ನೋಡೋಣ. ನೋಡಿ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀವಲ್ವಾ, ಇಲ್ಲಿ ಶಿವನ್ ಕಡ್ ನಾಟ್ ಹಾಕ್ಕೋಬೇಕು. ಈ ವೈರು ರನ್ನಿಂಗ್ ವೈರಾಗಿ ತೊಗೊಂಡು ಇಲ್ಲಿವರೆಗೂ ತೊಗೊಂಡು ಬರಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೋಬೇಕು. ಈಗ ಇಲ್ಲಿ ಶಿವನ್ ಕಡ್ ನಾಟ್ ಹಾಕೋಬೇಕು. ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕೋಬೇಕು. ಇಲ್ಲಿಗೆ ಈ ಲೈನ್ನ ಸ್ಟಾಪ್ ಮಾಡಬೇಕು. ನೋಡಿ ಇವಾಗ ಇಲ್ಲಿ ಒಂದೇ ಲೈನು ಬಾಕ್ಸ್ ನಾಟಲ್ಲಿ ಬಂದಿದೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇವಾಗ ಈ ಲೈನ್ ಪೂರ್ತಿಯಾಗಿ ಹಾಕ್ಕೋಬೇಕು. ಈ ಲೈನ್ ಪೂರ್ತಿಯಾಗಿ ಹಾಕ್ಕೊಂಡು ನೋಡಿ ಈ ಕಡೆನೂ ಅಷ್ಟೇ. ಇವಾಗ ಇಲ್ಲಿ ತೋರಿಸ್ಕೊಡ್ತೀನಿ ನಾನು. ನೋಡಿ ಈ ಲೈನ್ ಪೂರ್ತಿಯಾಗಿ ಬಾಕ್ಸ್ ನಾಟ್ ಹಾಕ್ಕೊಬೇಕು ಇಲ್ಲಿವರೆಗೂ. ನೋಡಿ ಇಲ್ಲಿವರೆಗೂ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡ್ಮೇಲೆ ಇಲ್ಲಿಂದ ನಾವು ಇಲ್ಲಿಗೆ ಇದು ರನ್ನಿಂಗ್ ವೈರಾಗಿ ತೊಗೊಂಡು ಇಲ್ಲಿವರೆಗೂ ತೊಗೊಂಡು ಬರಬೇಕು. ಇಲ್ಲಿ ಶಿವನ್ ಕಡ್ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ನೋಡಿ ಇಲ್ಲಿ ಶಿವನ್ ಕಡ್ ನಾಟು ನಮಗೆ ನೀಟಾಗಿ ಬರ್ತಾ ಇದೆ. ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೋಬೇಕು. ಇವಾಗ ಇಲ್ಲಿ ಶಿವನ್ ಕಡ್ ನಾಟ್ ಹಾಕೋಬೇಕು. ಇವಾಗ ಇದೊಂದು ಲೈನ್ ಬಾಕ್ಸ್ ನಾಟ್ ಹಾಕ್ಕೊಂಡು ಇಲ್ಲಿಗೆ ನಾವು ಸ್ಟಾಪ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ ಇಲ್ಲಿ ನಮಗೆ ಬಾಕ್ಸ್ ನಾಟ್ ಒಂದೇ ಲೈನಲ್ಲಿ ಬಂದಿದೆ. ಈ ಲೈನ್ ಬರೋವರೆಗೂ ನಾವು ಇದೇ ರೀತಿನೇ ಹಾಕ್ಕೋಬೇಕು. ಇವಾಗ ಇಲ್ಲಿ ಶಿವನ್ ಕಡ್ ನಾಟ್ ಹಾಕ್ಕೋಬೇಕು. ಇಲ್ಲಿ ಶಿವನ್ ಕಡ್ ನಾಟ್ ಹಾಕ್ಕೊಂಡು ನೋಡಿ ಈ ಕಾರ್ನರಲ್ಲಿ ಶಿವನ್ ಕಡ್ ನಾಟ್ ಹಾಕ್ಕೊಂಡು ಬಾಕ್ಸ್ ನಾಟು ಶಿವನ್ ಕಡ್ ನಾಟು ಬಾಕ್ಸ್ ನಾಟ್ ಹಾಕ್ಕೊಂಡು ಸ್ಟಾಪ್ ಮಾಡಬೇಕು. ಈ ರೀತಿ ಹಾಕ್ಕೋಬೇಕು. ಇವಾಗ ಈ ಲೈನ್ ಬರೋವರೆಗೂ ನಾನು ಇದೇ ರೀತಿ ಹಾಕ್ಕೊಂಡು ಇವಾಗ ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕ್ಕೊಂಡೆ ಅದೇ ಥರ ಈ ಕಡೆ ಸೈಡಲ್ಲೂ ಹಾಕ್ಕೋಬೇಕು. ಈ ಕಡೆ ಸೈಡ್ ಎರಡು ಒಂದೇ ಸತಿ ಹಾಕ್ಕೊಳ್ಳಿ. ಇವಾಗ ಒಂದು ಲೈನ್ ಶಿವನ್ ಕಡ್ ನಾಟ್ ಹಾಕ್ಕೊಂಡ್ವಿ ಅಲ್ವಾ, ನೆಕ್ಸ್ಟ್ ಬಾಕ್ಸ್ ನಾಟ್ ಹಾಕ್ಕೋಬೇಕು. ಅದ್ರ ನೆಕ್ಸ್ಟ್ ಶಿವನ್ ಕಡ್ ನಾಟು, ಅದ್ರ ನೆಕ್ಸ್ಟ್ ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ನಮಗೆ ಈ ಲೈನ್ ಒಂದೇ ಸಮಕ್ಕೆ ಬಂದ್ಬಿಡುತ್ತೆ. ಸೊ ಇವಾಗ ಇನ್ನು 3 ಲೈನ್ ಹಾಕ್ಕೋಬೇಕು. ಈ ಕಡೆ ಸೈಡಲ್ಲಿ ಒಂದು ಲೈನ್ ಶಿವನ್ ಕಡ್ ನಾಟ್ ಹಾಕ್ಕೊಂಡ್ಮೇಲೆ ನೋಡಿ ಈ ಕಡೆ ಸೈಡಲ್ಲೂ ಒಂದು ಲೈನ್ ಶಿವನ್ ಕಡ್ ನಾಟ್ ಹಾಕ್ಕೊಳ್ಳಿ. ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡ್ಮೇಲೆ ಒಂದು ರೌಂಡ್ ಪೂರ್ತಿ ಇದೇ ರೀತಿ ಬರಲಿ. ನೋಡಿ ಈ ಲೈನ್ ಸಮಕ್ಕೆ ಬರಬೇಕು. ಇದು ಪೂರ್ತಿ ಈ ಕಡೆ ಸೈಡು 4 ಸೈಡ್ ನಾವೇನು ಹಾಕ್ಕೊಂಡಿದ್ದೀವಿ ಈ ಲೈನ್ ಸಮಕ್ಕೆ ಬರಬೇಕು. ಅಲ್ಲಿವರೆಗೂ ಹಾಕ್ಕೋಬೇಕು. ಅಲ್ಲಿವರೆಗೂ ಇದೇ ರೀತಿನೇ ಹಾಕ್ಕೋಬೇಕು. ಕ್ರಾಸಾಗಿ ಈ ರೀತಿ ವಿ ಶೇಪಲ್ಲಿ ಈ ರೀತಿ ಹಾಕ್ಕೋಬೇಕು, ಸ್ಟ್ರೈಟಲ್ಲಿ ಈ ರೀತಿ ಹಾಕ್ಕೋಬೇಕು. ಹೀಗೆ ಇವಾಗ ನಾನು ಯಾವ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟೆ ಅದೇ ಸ್ಟೆಪ್ಪಲ್ಲೇ ಹಾಕ್ಕೋಬೇಕು. ಇವಾಗ ನಾನು ಈ ಲೈನಿಗೆ ಸಮ ಬರೋವರೆಗೂ ಹಾಕ್ಕೊಂಡು ನೆಕ್ಸ್ಟು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಲೈನ್ ಇದೆಯಲ್ಲ, ಈ ಕಡೆ ಸೈಡಲ್ಲಿ ಲೈನು, ಈ ಲೈನಿಗೆ ಸಮವಾಗಿ ನಾನು ನೋಡಿ ಇದನ್ನು ಪೂರ್ತಿಯಾಗಿ ಒಂದೇ ಸಮಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ಲೈನ್ ಪೂರ್ತಿಯಾಗಿ ಬಾಕ್ಸ್ ನಾಟೇ ಬಂದಿದೆ. ಸೊ ಇವಾಗ ಇಲ್ಲಿಂದ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಲೈನು ಶಿವನ್ ಕಡ್ ನಾಟ್ ಹಾಕ್ಕೋಬೇಕು. ನೋಡಿ ಇವಾಗ ಇದು ಬಾಕ್ಸ್ ನಾಟ್ ಬಂದಿದೆಯಲ್ವಾ, ಈ ಲೈನು ನಾವು ಶಿವನ್ ಕಡ್ ನಾಟ್ ಹಾಕ್ಕೋಬೇಕು. ಒಂದು ರೌಂಡ್ ಪೂರ್ತಿ ಇವಾಗ ನಾವು ಅರ್ಧ ಹಾಕ್ಕೊಳ್ಳೋ ಹಾಗಿಲ್ಲ, ಒಂದು ರೌಂಡ್ ಪೂರ್ತಿಯಾಗಿ ಬರುತ್ತೆ. ಇವಾಗ ನಮಗೆ ಆ ರೀತಿ ನಾವು ಹಾಕ್ಕೊಂಡಿದ್ದೀವಿ. ಈಗ ಒಂದು ಲೈನ್ ಪೂರ್ತಿಯಾಗಿ ನಾವು ಫಿನಿಷ್ ಮಾಡ್ಕೊತ ಬರಬೇಕಾಗತ್ತೆ. ನೋಡಿ ಇವಾಗ ಇಲ್ಲಿ ಶಿವನ್ ಕಡ್ ನಾಟ್ ಹಾಕ್ಕೊಂಡ್ವಾ, ಇಲ್ಲಿ ಶಿವನ್ ಕಡ್ ನಾಟು, ಈ ಲೈನ್ ಪೂರ್ತಿಯಾಗಿ ಶಿವನ್ ಕಡ್ ನಾಟು, ಅದಾದಮೇಲೆ ನೆಕ್ಸ್ಟ್ ಲೈನ್ ಪೂರ್ತಿಯಾಗಿ ಬಾಕ್ಸ್ ನಾಟು, ಅದಾದಮೇಲೆ ನೆಕ್ಸ್ಟ್ ಲೈನ್ ಪೂರ್ತಿಯಾಗಿ ಶಿವನ್ ಕಡ್ ನಾಟು ಬಾಕ್ಸ್ ನಾಟ್. ಇದೇ ರೀತಿಯೇ ನಾವು ಹಾಕ್ಕೊಂಡು ಬರಬೇಕಾಗತ್ತೆ. ನೋಡಿ ಹೀಗೆ.
ನೋಡಿ ಇದೇ ರೀತಿ ಪೂರ್ತಿ ಒಂದು ಲೈನ್ ಫುಲ್ಲು ಇಲ್ಲಿಂದ ಸ್ಟಾರ್ಟ್ ಆದರೆ ಈ ಲೈನ್ ಎಂಡ್ ಆಗೋವರೆಗೂ ನೋಡಿ ಇಲ್ಲಿವರೆಗೂ ನಮಗೆ ಶಿವನ ಕಣ್ಣಾಟ್ ಬರಬೇಕು. ಅದೇ ರೀತಿ ಒಂದು ಲೈನ್ ಪೂರ್ತಿಯಾಗಿ ಬಾಕ್ಸ್ ನಟ್ಟು, ಒಂದು ಲೈನ್ ಪೂರ್ತಿ ಶಿವನ ಕಣ್ಣಾಟು. ಇಲ್ಲಿ ಸ್ಟಾರ್ಟ್ ಆದರೆ ಈ ಲೈನ್ ಪೂರ್ತಿ ಹಿಂಗೆ ಸುತ್ತಿ ಬಂದು ಇಲ್ಲಿಗೆ ಎಂಡ್ ಆಗಬೇಕು. ಆ ರೀತಿ ನೀವು ಹಾಕ್ಕೊಂಡು ಬಂದರೆ ನಿಮಗೆ ಬ್ಯಾಸ್ಕೆಟು ಕ್ಲಿಯರಾಗಿ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೋಡಿ ಇಲ್ಲಿ ಮಾತ್ರ ನಮಗೆ ಚೇಂಜಸ್ ಆಗಿದೆ. ಇಲ್ಲೆಲ್ಲ ನಮಗೆ ಶಿವನ ಕಣ್ಣಾಟೆ ಬರ್ತಾ ಇದೆ. ಸೊ ಹೀಗಿಟ್ಟಾಗ ನೋಡಿ ಇದು ತಳಕ್ಕೆ ಹೋಗುತ್ತೆ, ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಇದರಲ್ಲಿ ಏನಾದರೂ ನಿಮಗೆ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ನೀವು ನನ್ನನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಇಲ್ಲಿವರೆಗೂ ಯಾವ ರೀತಿ ಹಾಕ್ಕೊಳ್ಳೋದಂತ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಈಗ ಈ ಬ್ಯಾಸ್ಕೆಟ್ ಎಷ್ಟು ಎತ್ತರ ಬೇಕು ನನಗೆ, ನಾನು ಅಷ್ಟು ಎತ್ತರನೂ ಹಾಕ್ಕೊಂಡು ಫಿನಿಶಿಂಗ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕು, ಎತ್ತರ ನನಗೆ ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರ ನಾನು ಹಾಕ್ಕೋತೀನಿ. ಅಷ್ಟು ಎತ್ತರ ಹಾಕ್ಕೊಂಡು ಇದನ್ನು ಫಿನಿಶಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಸೊ ನೋಡಿ ಬ್ಯಾಸ್ಕೆಟ್ದು ಎತ್ತರ ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ನೋಡಿ ಮೂಲೆ ತಿರುಗಿಸ್ಕೊಂಡಾಗ ನಮಗಿಲ್ಲಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಮೂಲೆ ಬರುತ್ತೆ. ನೋಡ್ತಾ ಇರ್ಬೋದು, ನೋಡಿ ಈ ರೀತಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಮೂಲೆ ಬರುತ್ತೆ. 4 ಮೂಲೆನೂ ಅದೇ ರೀತಿಯೇ ಬಂದಿದೆ. ಸೊ ಇದನ್ನು ನೋಡಿದ್ರೆ ಗೊತ್ತಾಗಲ್ಲ ಫ್ರೆಂಡ್ಸ್, ನೀವು ಹಾಕಿದ್ರೇ ನಿಮಗೆ ಅರ್ಥ ಆಗೋದು. ಸೊ ಇಲ್ಲಿ ನೋಡಿ ನಮಗೆ 2 ಡೈಮಂಡ್ ಮಾತ್ರ ನಾವಿಲ್ಲಿ ಜಾಯಿನ್ ಮಾಡ್ಕೊಂಡಿದ್ವಲ್ಲ, ನೋಡಿ ಇಲ್ಲಿ 4 ಡೈಮಂಡು ಬರೋ ರೀತಿ ಬಂದಿದೆ. ಸೊ ನೋಡಿ ಇವಾಗ ಇದು ಕಂಪ್ಲೀಟಾಗಿ ಫಿನಿಶ್ ಆಗಿದೆ ಬ್ಯಾಗು. ನೋಡಿ ಶಿವನ ಕಣ್ಣಾಟು ಇವಾಗ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಇಲ್ಲಿ 2 ಲೈನಲ್ಲಿ ಮಾತ್ರ ನಮಗೆ ಸರಿಯಾಗಿ ಬಂದಿರಲಿಲ್ಲ ಅಲ್ವಾ. ನೋಡಿ ಇದು ತಳಕ್ಕೆ ಕೂತ್ಕೊಂಡಾಗ ಎತ್ತರ ಇದು ಕೆಳಭಾಗದಲ್ಲಿ ಬರುತ್ತೆ, ನಮಗೆ ಕಾಣೋದಿಲ್ಲ. ಸೊ ನೋಡಿ ಇವಾಗ ಶಿವನ ಕಣ್ಣಾಟು ಪೂರ್ತಿಯಾಗಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ. ಇವಾಗ ನೋಡಿ ಇಲ್ಲಿ ನಾನು ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ, ನೋಡಿ ಎತ್ತರ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ಇಲ್ಲಿ ಒಂದೇ ಲೈನ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಸೊ ಈ ಬ್ಯಾಸ್ಕೆಟ್ ನನಗೆ ಆರ್ಡರ್ ಕೊಟ್ಟಿದ್ದಾರೆ, ನನಗೆ ಈ ರೀತಿ ವಿ ಶೇಪಲ್ಲಿ ಬರೋದು ಬೇಡ ಅಂತ ಹೇಳಿದ್ದಾರೆ, ಒಂದೇ ಲೈನಲ್ಲಿ ಬರಲಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ವೈರ್ಗಳು ಹೆಚ್ಚು ಕಮ್ಮಿ ಬಂದಿದ್ದಾವೆ ನೋಡಿ. ಕೆಲವು ವೈರು ಉದ್ದ ಬಂದಿದ್ದಾವೆ, ಕೆಲವು ವೈರು ತುಂಡ ಬಂದಿದ್ದಾವೆ. ನೀವು ಎಷ್ಟು ಎತ್ತರ ಹಾಕ್ಕೋತೀರೋ ಅಷ್ಟು ಎತ್ತರ ನೀವು ಹಾಕ್ಕೊಳ್ಳಿ. ಬಟ್ ಇನ್ನೂ 3 ರಿಂದ 4 ಇಂಚಷ್ಟು ಉದ್ದ ವೈರ್ ಇದೆ ಅನ್ಬೇಕಾದ್ರೆ ನೀವು ಸ್ಟಾಪ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಇಷ್ಟು ವೈರ್ ಬೇಕಾಗುತ್ತೆ ನಾವು ಒಳಭಾಗಕ್ಕೆ ತೂರಿಸ್ಕೊಳ್ಳೋದಕ್ಕೆ. ಇದು ಜಿಗ್ಜಾಗ್ ಶೇಪಲ್ಲಿ ಬರುತ್ತೆ ಒಳಭಾಗದಲ್ಲಿ. ಸೊ ಒಳಭಾಗಕ್ಕೆ ತೂರಿಸ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟು ವೈರ್ ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ತುಂಬ ಉದ್ದ ಬಂದಿದೆ ಈ ವೈರ್ಗಳು. ಈ ವೈರ್ ಯಾಕೆ ಉದ್ದ ಬಂದಿದೆ ಅಂತಂದರೆ, ಸೊ ನಾವಿಲ್ಲಿ ಸೆಂಟ್ರಲ್ಲಿ ಇಲ್ಲೇನು ಮಾಡಿದ್ವಿ, ನಾವು ಮೂಲೆ ತಿರುಗಿಸ್ಕೋಬೇಕಾದ್ರೆ ಇಲ್ಲಿಂದ ಹೀಗೆ ವಿ ಶೇಪಲ್ಲಿ ತೊಗೊಂಡ್ವಿ. ಆ ವೈರ್ಗಳು ನಮಗೆ ತುಂಡ ಬಂದಿದ್ದಾವೆ. ಈ ಕಡೆ ಸೈಡಲ್ಲಿ ಏನಿದ್ವು ವೈರು, ಆ ವೈರ್ಗಳು ಉದ್ದ ಬಂದಿದ್ದಾವೆ. ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲಿ ಇದೇ ರೀತಿಯೇ ಬರೋದು. ಯಾಕೆ ಅಂದರೆ ನಾವು ಇಲ್ಲಿ ವಿ ಶೇಪಲ್ಲಿ ಬರುತ್ತಲ್ಲ, ಈ ವಿ ಶೇಪಲ್ಲಿ ನಾವು ಇಲ್ಲಿಂದ ವೈರ್ ತೊಗೊಂಡು ಹಾಕ್ಕೊಂಡು ಹೋಗಿರ್ತೀವಲ್ವ, ಆ ವೈರು ತುಂಡ ಬರ್ತವೆ. ಸೊ ಸೆಂಟ್ರಲ್ಲಿರೋ ವೈರು ಉದ್ದ ಬರುತ್ತೆ, ಈ ರೀತಿ ಬರುತ್ತೆ. ಇವಾಗ ಇದನ್ನು ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ಈ ಬ್ಯಾಸ್ಕೆಟ್ ಏನಿದೆಯಲ್ಲ, ಈ ಬ್ಯಾಸ್ಕೆಟ್ನ ಪೂರ್ತಿಯಾಗಿ ನಾವು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ನಾವು ವೈರ್ಗಳನ್ನ ತೋರಿಸೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಾನು ಇದನ್ನು ಉಲ್ಟಾ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಬ್ಯಾಸ್ಕೆಟ್ ಪೂರ್ತಿಯಾಗಿ ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಕಾಣುತ್ತೆ. ಸೊ ನೋಡಿ ಇವಾಗ ಈ ವೈರ್ನ ಯಾವ ರೀತಿ ತೋರಿಸೋದು ನೋಡೋಣ. ಇದು ಕ್ರಾಸ್ ಕಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾವು ಕ್ರಾಸ್ ಆಗೇ ತೋರಿಸ್ಬೇಕಾಗತ್ತೆ ನೋಡಿ, ಈ ರೀತಿಯೇ ತೋರಿಸ್ಕೋಬೇಕಾಗತ್ತೆ. ಸೊ ಒಂದು ನಾಟ್, ಫಸ್ಟ್ ನಾಟಲ್ಲಿ ಬಂದಿರೋ ವೈರಲ್ಲಿ ನೋಡಿ ಒಂದು ವೈರು ಬಲಭಾಗದಲ್ಲಿ ಬರುತ್ತೆ, ಇನ್ನೊಂದು ವೈರು ಎಡಭಾಗದಲ್ಲಿ ಬರುತ್ತೆ ನೋಡಿ. ಒಂದು ವೈರ್ ಬಲಭಾಗದಲ್ಲಿ, ಒಂದು ವೈರು ಎಡಭಾಗದಲ್ಲಿ ಬರುತ್ತೆ. ಇದೇ ರೀತಿಯೇ ಬರಬೇಕು. ನಾವು ಸ್ಟ್ರೈಟಾಗಿ ತೋರಿಸ್ಕೊಳ್ಳೋದಕ್ಕಾಗಲ್ಲ, ರನ್ನಿಂಗ್ ವೈರ್ ಹಾಕೊಂಡಾಗ ಮಾತ್ರನೇ ನಾವು ಸ್ಟ್ರೈಟಾಗಿ ತೊಗೊಳ್ಬೇಕು. ಇವಾಗ ನೋಡಿ ಈ ವೈರ್ ಇದೆಯಲ್ಲ, ಇದನ್ನೆಲ್ಲ ನಾನು ಆಲ್ರೆಡಿ ವಿ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಮಗೆ ತೋರಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇದೇ ರೀತಿ ಜಿಗ್ಜಾಗ್ ಶೇಪಲ್ಲೇ ನೀವು ತೋರಿಸ್ಕೋಬೇಕಾಗತ್ತೆ ವೈರ್ಗಳನ್ನ. ವೈರ್ ಎಷ್ಟು ಲೆಂತಿಗೆ ಹೋಗುತ್ತೆ ನೀವು ಅಷ್ಟು ಲೆಂತಿಗೂ ವೈರ್ನ ತೋರಿಸ್ಕೊಳ್ಳಿ. ಇವಾಗ ನೋಡಿ ಈ ಕಡೆ ಸೈಡಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಫಸ್ಟ್ ನಾಟಲ್ಲಿ, ಈ ನಾಟಲ್ಲಿ ನಾವು ವೈರ್ ತೊಗೊಂಡಿರ್ತೀವಲ್ವ, ಇದೇ ನಾಟಿಗೆ ತೋರಿಸ್ಕೋಬಾರ್ದು. ಸೊ ನೆಕ್ಸ್ಟು ನಾಟಲ್ಲಿ, ಸೆಕೆಂಡು ನಾಟಿಂದ ನಾವು ಈ ವೈರ್ನ ತೋರಿಸ್ಕೋಬೇಕಾಗತ್ತೆ. ಫಸ್ಟು ನಾಟಲ್ಲೇ ನೀವು ಈ ವೈರ್ನ ತೋರಿಸ್ಕೊಂಡ್ರೆ ನಾಟು ಬಿಚ್ಕೊಂಡು ಬಿಡುತ್ತೆ. ಸೊ ನೋಡಿ ಈ ರೀತಿ ಹೀಗೆ ಜಿಗ್ಜಾಗ್ ಶೇಪಲ್ಲೇ ವೈರ್ನ ತೋರಿಸ್ಕೋಬೇಕು. ನೋಡಿ ಹೀಗೆ
ನೋಡಿದ್ರಲ್ಲ ಇದೇ ರೀತಿ ನಾನು ಇದು ಎಷ್ಟು ಲೆಂತಲ್ಲಿ ಬರುತ್ತೋ ಇಷ್ಟು ಲೆಂತಲ್ಲೂ ನಾನು ತೋರಿಸ್ಕೊತೀನಿ. ಮತ್ತು ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ನಾಟಲ್ಲೇ ತೋರಿಸ್ಕೋಬಾರ್ದು, ಸೆಕೆಂಡ್ ನಾಟಿಂದ ನಾವು ವೈರ್ನ ತೋರಿಸ್ಕೋಬೇಕಾಗತ್ತೆ. ಒಂದು 5ರಿಂದ 6 ನಾಟಷ್ಟು ನಾಟಿಗೆ ವೈರು ಒಳಭಾಗಕ್ಕೆ ತೋರಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಬಿಗಿಯಾಗಿ ಕೂತ್ಕೋಬೇಕು ಅನ್ನೋವಂಥವ್ರು ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕು ನೀವು ಅಷ್ಟು ಲೆಂತಲ್ಲಿ, ವೈರ್ ಎಷ್ಟು ಲೆಂತಲ್ಲಿ ಮಿಕ್ಕಿದೆ ಅಷ್ಟು ಲೆಂತಲ್ಲೂ ವೈರ್ನ ತೋರಿಸ್ಕೊಂಡ್ರೆ ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ತೋರಿಸ್ಕೋಬೇಕು ವೈರ್ಗಳನ್ನ. ನೋಡಿ ಹೀಗೆ ಇದೇ ರೀತಿ ಈ ಎಲ್ಲ ವೈರ್ಗಳನ್ನೂ ನಾವು ಒಳಭಾಗಕ್ಕೆ ತೋರಿಸ್ಕೋಬೇಕು. ಇವಾಗ ನೋಡಿದ್ರಲ್ಲ ಇದೇ ರೀತಿ ಇಲ್ಲೇನು ಮಿಕ್ಕಿದೆಯಲ್ಲ ಈ ಎಲ್ಲ ವೈರ್ಗಳನ್ನೂ ನಾವು ಇದ್ರೊಳಭಾಗಕ್ಕೆ ಇದೇ ರೀತಿಯೇ ತೋರಿಸ್ಕೋಬೇಕು. ಸೊ ಇವಾಗ ಈ ಎಲ್ಲ ವೈರ್ಗಳನ್ನೂ ನಾನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ಗಳನ್ನ ಕಟ್ ಮಾಡಿಕೊಂಡು ಬ್ಯಾಗ್ನ ಸೀದಾ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸೊ ಇದು ಈ ವೈರ್ಗಳೆಲ್ಲ ಒಳಭಾಗಕ್ಕೆ ತೋರಿಸ್ಕೊಂಡ್ಮೇಲೆ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಡೈಮಂಡ್ಸ್, ನಾವು ಡೈಮಂಡ್ನ ಲೆಕ್ಕ ಹಾಕೋದಾದರೆ ನೋಡಿ 1 2 3 4 5 6 7 8 9 ಡೈಮಂಡ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಅಷ್ಟು ಎತ್ತರ ಬಂದಿದೆ. ಸೊ ನಾನು ಮೆಜರ್ಮೆಂಟಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಈ ಎಲ್ಲ ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೊಂಡು ನಾನು ತೋರಿಸ್ತೀನಿ. ಇವಾಗ ನೋಡಿ ನಾನು ಈ ಬ್ಯಾಗ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ವೈರ್ಗಳನ್ನೆಲ್ಲ ಒಳಭಾಗದಲ್ಲಿ ತೋರಿಸ್ಕೊಂಡಿದ್ದೀನಿ. ಒಳಭಾಗದಲ್ಲಿ ವೈರೆಲ್ಲ ತೋರಿಸಿದ್ಮೇಲೆ ನಮಗೆ ಈ ರೀತಿ ಬರುತ್ತೆ. ನೋಡಿ ಹಿಂಗೆ ಕ್ರಾಸ್ ಆಗಿ ನಾನು ತೋರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಶಿವನ್ ಕಣ್ಣೋಟು ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಬರಬೇಕು. ನೋಡಿ ನಾನು ಒಳಭಾಗದಲ್ಲಿ ವೈರ್ ಎಷ್ಟು ಲೆಂತಲ್ಲಿ ಬರುತ್ತೋ ಅಷ್ಟು ಲೆಂತಲ್ಲೂ ಒಳಭಾಗದಲ್ಲಿ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನೆಲ್ಲ ಕಟ್ ಮಾಡಿದ್ದೀನಿ. ನಮಗೆಲ್ಲೂ ತರ್ಚೋದಿಲ್ಲ. ಆ ರೀತಿ ನಾನು ವೈರ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ವೈರ್ಗಳನ್ನೆಲ್ಲ ಒಳಭಾಗಕ್ಕೆ ತೋರಿಸ್ಕೊಂಡು ಮತ್ತು ಬ್ಯಾಗ್ನ ಸೀದಾ ಮಾಡಿಕೊಂಡು ನಾನು ವೈರ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನನಗೆ ಒಳಭಾಗದಲ್ಲಿ ತರ್ಚೋದಿಲ್ಲ. ಮತ್ತು ವೈರ್ ನೋಡ್ಬೋದು ನೀವು, ಎಲ್ಲೂ ಆಚೆ ಬಂದಿಲ್ಲ ವೈರು. ಸೊ ಈ ರೀತಿ ಬರುತ್ತೆ. ನೋಡಿ ಮೇಲ್ಭಾಗದಲ್ಲಿ ಈ ರೀತಿ ಬರುತ್ತೆ, ಇಲ್ಲಿ ನೋಡ್ಬೋದು. ನೋಡಿ ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣುತ್ತೆ. ಸೊ ನೋಡಿ ಒಳಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ಇದು ಶಿವನ್ ಕಣ್ ನಾಟ್ ಕ್ರಾಸ್ ಕಟ್ ಬ್ಯಾಸ್ಕೆಟು 4x4 ಡಿಸೈನು. ಸೊ ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ ಹಾಕೋದನ್ನು ತೋರಿಸ್ಕೊಟ್ಟಿಲ್ಲ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ತೋರಿಸಿದ್ದೀನಿ ಹ್ಯಾಂಡಲ್ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು. ಇದಕ್ಕೆ ನಾನು 4 ವೈರ್ ಹ್ಯಾಂಡಲ್ನ ಹಾಕೋತೀನಿ, ಏಕೆಂದರೆ ಇದು ಸ್ಮಾಲ್ ಬ್ಯಾಗ್ ಆಗಿರೋದ್ರಿಂದ 4 ವೈರ್ ಹ್ಯಾಂಡಲ್ ಚೆನ್ನಾಗಿ ಕಾಣುತ್ತೆ. ಡಬಲ್ ಕಲರ್ ಯೂಸ್ ಮಾಡಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಸೊ ನಾನು 4 ವೈರ್ ಹ್ಯಾಂಡಲ್ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಡಾಟ್ ಹ್ಯಾಂಡಲ್ ಕೂಡ ಹಾಕ್ಕೋಬೋದು. ಸೊ ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಹ್ಯಾಂಡಲ್ ಹಾಕಿರೋ ಬ್ಯಾಗ್ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇಲ್ಲಿ ನಾನು ಹ್ಯಾಂಡಲ್ನ ತೋರಿಸ್ಕೊಡ್ತಾ ಇಲ್ಲ, 4 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಇಲ್ಲಿವರೆಗೂ ನಾನು ಏನು ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ 4x4 ಡಿಸೈನು ಶಿವನ್ ಕಣ್ ನಾಟು ಕ್ರಾಸ್ ಕಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.